शान्ताय दिव्याय सत्यानन्द स्वरूपिणे स्वानन्दामृततृप्ताय तृप्ताय अमृततृप्ताय आनन्दामृततृप्ताय स्वानन्दामृततृप्ताय श्रीधराय नमो नमः श्रीधराय नमो नमः श्रीधराय नमो नमः दुरितकुलगिरि वज्रगङ्गनो दुरितकुलगिरि वज्रगङ्गनो धरेय जङ्गममूर्ति कविवारिरुगधिनमणि निखिलयति प्रतिया दुरितकुलगिरि वज्रगङ्गनो धरेय जङ्गममूर्ति कविवारिरुगधिनमणि निखिलयति परिदिविजवन्दितं तरलनु तन्नवनेनुतपदिकरिसि मगನೆಂದೊಲಿದು ಕರುಣಗಿ ಬರವನಿತ್ತನು ದೇವವೇದವ್ಯಾಸ ಗುರುರಾಯ ರಾಜದನು ಜಗವೆಟ್ಟನ ಅಂಬೋಜಾಯ ತಕ್ಷಣ ಖಾತಿಯನು ರಾಯದನು ಜಗವೆಟ್ಟನ ಅಂಬೋಜಾಯ ತಕ್ಷಣ ಖಾತಿಯನು ಗಾಂಗೇಯ ಭಯಭಕ್ತಿ ಜಲಿ ಜಲಿದನು ವರಸುದರ್ಶನವಾ ಭಯಭಕ್ತಿಯಲ್ಲಿ ಜಲಿದನು ವರಸುದರ್ಶನವಾ ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಗೆ ವಂದಿಸುತ್ತಾ, ವಾಗ್ದೇವತೆಯಾದಂತಹ ಶಾರದೆಗೆ ವಂದಿಸುತ್ತಾ, ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಗಮಕ ಕಾರ್ಯಕ್ರಮವನ್ನು ನಾವೀಗ ಆರಂಭಿಸ್ತಾ ಇದ್ದೇವೆ. ಸೂಚನಾ ಪದ್ಯದಲ್ಲಿ ಈಗಾಗಲೇ ಹೇಳಿದ ಹಾಗೆ ಅಂಬೋಜಾಯತಾಕ್ಷನ ಖಾತಿಯನ್ನು ಗಾಂಗೇಯ ಭಯಭಕ್ತಿಯಲ್ಲಿ ಗೆಲ್ಲಿದನು. ಅಂಬೋಜಾಯತಾಕ್ಷನು ಅಂತ ಹೇಳಿದರೆ ಕೃಷ್ಣನು. ಮುಕ್ತಾಯಕ್ಕೂ ಕೂಡ ಗಾಂಗೇಯ ಗೆಲಿದದ್ದೇ. ಗಾಂಗೇಯ ಗೆಲಿದನು ಭಯಭಕ್ತಿಯಲ್ಲಿ ವರ ಸುದರ್ಶನ. ಅಂದರೆ ಅಂಬೋಜಾಯತಾಕ್ಷ ಕೃಷ್ಣನಿಂದ ಆರಂಭವಾಗುತ್ತೆ, ವರ ಸುದರ್ಶನದಲ್ಲಿ ಮುಕ್ತಾಯ ಆಗುತ್ತೆ, ನಡುವೆ ಭಯಭಕ್ತಿಯಲ್ಲಿ ಸನ್ನಿವೇಶವನ್ನು ಗೆದ್ದಂತಹ ಕಥೆ. ನೇರವಾಗಿ ಕಥಾ ಪ್ರವೇಶ ಮಾಡ್ತಾ ಇದ್ದೇವೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಿದೆ. 3ನೇ ದಿವಸ ಅಂದರೆ ಕುಮಾರವ್ಯಾಸ ಕವಿ ಹೇಳುವ ಹಾಗೆ ದಿನವೆರಡು ಹಿಂದಾದುದು. ಇವತ್ತು 3ನೇ ದಿವಸದ ಬಹಳ ವಿಗ್ರಹವನ್ನು ಹೇಳು. ಏನು ನಡೀತಾ ಇದೆ 3ನೇ ದಿವಸ? ಕೌರವರ ಸೇನಾಧಿಪತಿಯಾದಂತಹ ಭೀಷ್ಮ 3ನೇ ದಿವಸದ ಯುದ್ಧದ ಆರಂಭದಲ್ಲಿಯೇ ಬಹಳ ವಿಗ್ರಹ ತೆಗೆದ. ಬರಲಿ ಸಾತ್ಯಕ್ಕೆ ಸಮರಕ್ಕೆ ಕರೆ ಅಂತ ಹೇಳಿ ಪಾಂಡವ ಸೇನಾ ಪ್ರಮುಖನಾದಂಥ ಸಾತ್ಯಕಿಯನ್ನು ಯುದ್ಧಕ್ಕೆ ಬರ ಹೇಳಿದ. ಆಮೇಲೆ ಆ ಪಾಂಡವ ವೀರರ ಮೇಲೆ ಎಂತಹ ಆಕ್ರಮಣವನ್ನು ಭೀಷ್ಮ 3ನೇ ದಿವಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ,
ಅವತ್ತು ಭೀಷ್ಮನನ್ನು ನೋಡಿದವರಿಗೆ ಕಾಲಯಮನೋ ಭೀಷ್ಮನೋ ಫಡ ಮೇಳವೇ ಎಂದು ಹೇಳುವ ಹಾಗೆ ಮಜ ಧಾಪು ಎಲ್ಲ ಹೊಗಳ್ತಾ ಇದ್ದಾರಂತೆ. ಮಾರಿಯ ತಾಳಿಗೆಗೆ ತುತ್ತಾದವೇ. ಗೊತ್ತಾಯಿತು ಭೀಷ್ಮನ ಪರಾಕ್ರಮ ಏನು ಅಂತ. ಪಾಂಡವ ಸೇನಾ ಪ್ರಮುಖರೆಲ್ಲರೂ ಕೂಡ ಧನುಸ್ಸನ್ನು ಹುರಿಯೊಡೆದರು. ಅಂದರೆ ಸಿಂಜಿನಿಯನ್ನು ಧನುಸ್ಸಿಗೆ ಬಿಗಿದು ಕಟ್ಟಿದ್ದನ್ನು ಅವರು ಹಗ್ಗವನ್ನು ಬಿಚ್ಚಿದರು ಅಂತೇಳಿ ಅವರು ಯುದ್ಧವನ್ನು ಇನ್ನು ಮಾಡೋದಿಲ್ಲ ಅಂತ. ಯುದ್ಧವನ್ನು ಯಾರು ಮಾಡಬೇಕು? ಹಾಗೆ ಧನುಸ್ಸಿನ ಸಿಂಜಿನಿಯನ್ನು ಬಿಚ್ಚಿದಂತಹ ಅವರು ಯುದ್ಧವನ್ನು ಬಿಸುಟರು. ಅವರಿಗಿಂತ ಹಿರಿಯರಿದ್ದಾರಲ್ಲ ಅರ್ಜುನಾದಿಗಳು, ಅವರ ಮೇಲೆ ಆ ಯುದ್ಧವನ್ನು ಅಂತ ಹೇಳೋದಿಲ್ಲ. ಕುಮಾರವ್ಯಾಸ ಹೇಳೋದು ವೀರ ಗಂಗಾತನುಜನ ಉಪಟಳವ ಅರ್ಜುನಾದಿಗಳ ಮೇಲೆ ಬಿಟ್ಟರು. ಸರಿ, ಆ ಸಂದರ್ಭಕ್ಕೆ ಸರಿಯಾಗಿ ಈ ಕಡೆಯಿಂದ ಮಹೋಗ್ರವೀರನಾದಂಥ ಪಾರ್ಥ ಯುದ್ಧಾಂಗಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಯುದ್ಧಾರಂಭದಲ್ಲಿ ಏನೋ ಭೀಷ್ಮರಂಥ ಹಿರಿಯರನ್ನೆಲ್ಲ ಬಂಧುಗಳು ಎನ್ನುವ ಕಾರಣಕ್ಕಾಗಿ ಅವರೊಡನೆ ಯುದ್ಧವನ್ನು ಮಾಡಲು ಹಿಂದೆ ಸರಿದರೂ ಕೂಡ ಕೃಷ್ಣ ಚೆನ್ನಾಗಿ ಅವನನ್ನು ಸಿದ್ಧಪಡಿಸಿ ಇಟ್ಟುಕೊಟ್ಟಿದ್ದಾನೆ. ಹಾಗಾಗಿ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಯಾವ ಭಾವ ಬೇಕೋ ಆ ಭಾವದೊಂದಿಗೆ ಅರ್ಜುನ ನಮ್ಮ ಮುಂದೆ ಕಾಣಿಸಿಕೊಡ್ತಾ ಇದ್ದಾನೆ. ಆಲಿಯಲ್ಲಿ ಕಿಡಿ ಸೂಸೆ. ಭೀಷ್ಮನ ಪರಾಕ್ರಮ ಹೀಗಿದೆ, ನಮ್ಮ ಹತ್ರ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತನ್ನ ಪಕ್ಷದ ಸೈನಿಕರೆಲ್ಲ ಹಿಂದೆ ಬರುವಾಗ ಅರ್ಜುನನಿಗೆ ಕ್ರೋಧ ಹೆಚ್ಚಾಗ್ತಾ ಇದೆ. ಕಣ್ಣುಗಳು ಕಿಡಿಯನ್ನು ಕಾರ್ತಾ ಇದ್ದಾವೆ. ಮೀಸೆಯ ಮೇಲುದಿರುಹುತ ಅಂಥ ಪರಾಕ್ರಮಿಗಳಿಗೆಲ್ಲ ಮೀಸೆ ಬೇಕು. ಸಂದರ್ಭದಲ್ಲಿ ಅವರ ಭಾವವನ್ನು ಪ್ರಕಟಿಸಲಿಕ್ಕಾಗಿ ಬೇಕು. ತನ್ನ ಮೀಸೆಯನ್ನು ತಿರುಪುತ್ತಾ ಔಡುಗಚ್ಚಿ ಕರಾಳ ರೋಷ ಮಹೋಗ್ರವೀರನಾದಂಥ ಪಾರ್ಥ ಬಂದು ನೇರವಾಗಿ ಭೀಷ್ಮನನ್ನು ಕೆಣಕ್ತಾ ಇದ್ದಾನೆ. ವೃದ್ಧರಿಗಳ ಭಟರ ಕೂಡ ಆವುದಂತರವು ಅಳಿಬಲಗೆ ಧರಿಸಿದ ಹೆಗ್ಗಳವೇ ಸಾರೆಯುದ ತುಳುಕಿದನು ಕೆಂಗೋಲ ಜಲಧಿಯ ನೆಲನದಾವುದು ದಿಕ್ಕದಾವುದು ತುಳುಕಿದನು ಕೆಂಗೋಲ ಜಲಧಿಯ ನೆಲನದಾವುದು ದಿಕ್ಕದಾವುದು ಸರೆನಭೋ ಮಂಡಲವು ಅಧಾವುದೆನಕ್ಕೆ ಕಲಿಪಾರ್ಥ ತುಳುಕಿದನು ಕೆಂಗೋಲ ಜಲಧಿಯ. ತೊಲಗು ಕಲಿ ಭೀಷ್ಮ, ನೀನು ಮಹಾಪರಾಕ್ರಮಿ ಹೌದು, ಆದರೆ ನೀನು ಯುದ್ಧವನ್ನು ಮಾಡಿದ ಸಾಕು. ನೀನು ಕಲಿ ಈ ವಯಸ್ಸಿನಲ್ಲಿ ಅಂತ ನಿರೂಪಿಸಲಿಕ್ಕೆ ಇಷ್ಟು ಸಾಕು. ಆದರೆ ನನ್ನಂಥವನ ಮುಂದೆ ನೀನು ಇದೇ ಯುದ್ಧವನ್ನು ಮುಂದುವರಿಸಲಾರೆ. ಯಾಕೆಂದರೆ ನಾನಿನ್ನು ಪ್ರಾಯದಲ್ಲಿರುವವನು, ನೀನು ವಯೋವೃದ್ಧ. ವೃದ್ಧರಿಗೆ ಎಳೆಭಟರ ಕೂಡ ಆವುದಂತರ. ಸುಮ್ಮನೆ ಅವರಿವರನ್ನು ಸಾಮಾನ್ಯ ಸೈನಿಕರನ್ನು ನೀನು ಸೋಲಿಸಿದ ಮಾತ್ರಕ್ಕೆ ಈ ಹೆಕ್ಕಳ ಬೇಕೆ? ಭಾಳ ಹೆಚ್ಚುಗಾರಿಕೆಯನ್ನು ಮಾಡ್ತಾ ಇದ್ದೀನಿ ನೀನು, ಇದು ಹೆಚ್ಚಾಯ್ತು ನಿನ್ನ ವಯಸ್ಸಿಗೆ ಅಂತ. ನೀನು ಪರಾಕ್ರಮಿ ಹೌದಾದರೂ ನನ್ನಂಥ ಪ್ರಾಯ ಸಮರ್ಥನ ಮುಂದೆ ಯುದ್ಧವನ್ನು ಮಾಡಲಿಕ್ಕಲ್ಲ ಅಂತ ಹೇಳಿ ಒಮ್ಮೆ ಮಾತಿನಲ್ಲಿ ಭೀಷ್ಮರನ್ನು ಅರ್ಜುನ ಪಚಾರಿಸಿದ. ಇದು ಹೇಗೆ ಅಂತಂದರೆ, ಮುಂದೆ ಯುದ್ಧವನ್ನು ಮಾಡುವಂತಹ ಬಾಣಗಳನ್ನು ಪ್ರತ್ಯಸ್ತ್ರಗಳನ್ನು ಬಿಡುವಂತಹ ಕಾಲಘಟ್ಟ ಬೇರೆ. ಮೊದಲು ಮಾತಿನಲ್ಲಿ ಇನ್ನೊಬ್ಬರ ಸ್ಥೈರ್ಯವನ್ನು ಕೆಳಗಿಳಿಸಬೇಕು, ಅವರ ಉತ್ಸಾಹವನ್ನು ಕುಗ್ಗಿಸಬೇಕು, ಅವರ ಯಾವುದಾದ್ರೂ ದೋಷವನ್ನು ಇಟ್ಟುಕೊಂಡು ಅವರಲ್ಲಿ ಸ್ವಲ್ಪ ತುಳಿಬೇಕು. ಅದಕ್ಕಾಗಿ ಅರ್ಜುನ ಭೀಷ್ಮ ವೃದ್ಧ ಎನ್ನುವುದನ್ನು ಮುಂದಿಟ್ಕೊಂಡು, ವಯಸ್ಸಾದಂಥ ನೀನು ಹೆಚ್ಚೊತ್ತು ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಕು, ಹೋಗಿ ಮನೆ ಹೋಗು ಅಂತ ಹೇಳಿ ಪಚಾರಿಸಿ ತನ್ನಲ್ಲಿರುವಂಥ ವಿಶೇಷವಾದಂಥ ಬಾಣಗಳನ್ನೆಲ್ಲ ತುಳುಕಿದ್ನಂತೆ. ಕೆಂಗೋಲ ಜಲದಿಯನ್ನು ತುಳುಕಿದ. ಏನು ಅರ್ಜುನ ಪರಾಕ್ರಮ, ಬಾಣ ಬಿಟ್ಟಂಥ ಕ್ರಮ ಅಂತ ಹೇಳಿದರೆ, ಒಂದೇ ಕ್ಷಣದಲ್ಲಿ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟಂಥ ಬಾಣಗಳೆಲ್ಲ ಆ ಆವರಣವನ್ನು ಮುಚ್ಚಿಕೊಂಡು ಬಿಟ್ಟು, ನೆಲ ಯಾವುದು, ದಿಕ್ಕ್ಯಾವುದು, ಆಮೇಲೆ ಅಲ್ಲಿ ನಭೋ ಮಂಡಲ ಯಾವುದು ಇತ್ಯಾದಿ ಯಾವುದು ಯಾರಿಗೂ ಕಾಣದೇ ಇದ್ದಾಗೆ ಬಾಣಗಳಿಂದ ಭೀಷ್ಮರನ್ನು ಮುಚ್ಚಿಬಿಟ್ಟ. ಹಾಗಂತ ಭೀಷ್ಮರೇನು ಕಡಿಮೆಯೇ, ಅವರೂ ಒಮ್ಮೆ ಅರ್ಜುನನ್ನು ಮಾತಿನಲ್ಲಿ ಪಚಾರಿಸ್ತಾರೆ. ವಿಶಿಖೌ ಪ್ರಾತಮಯವಾಯಿತವನಿ
ಕಾಮುಕ ಭೂತನಾಥನ ಗರುಡಿಯಲ್ಲ ಕಲಿತ ಮನೆ ನಿನಗೆ ಆತುಕೊಳ್ಳಾದನೆ ಎಂದ ಕಪಿಕೇತನನ ಶರಗತಿಯನ ಆ ಮಾತು ಹಿಂದಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ. ಭೀಷ್ಮರು ಹೇಳಿದರು, ಒಳ್ಳೆ ಮಾತನ್ನೇ ಆಡಿದ್ಯಪ್ಪ ನೀನು, ಕೂತುರೆ ಕಲಿಪಾರ್ಥ. ಈ ರೀತಿಯಾಗಿ ವಿಶೇಷವಾದ ವಿನ್ಯಾಸದಿಂದ ಬಾಣಗಳನ್ನು ಪ್ರಯೋಗಿಸಿ ಇಲ್ಲೆಲ್ಲ ಆವರಣವನ್ನು ಮುಚ್ಚಿ ಹಾಕ್ಬಿಟ್ಟಿಯಲ್ಲಪ್ಪ, ಮಹಾಪರಾಕ್ರಮಿ. ಹೌದು, ನೀ ಇಷ್ಟು ಮಾಡಬೇಕು ನೀನು ಯಾಕೆ ಅಂತ ಕೇಳಿದರೆ, ನೀನು ವಿದ್ಯಾಭ್ಯಾಸವನ್ನು ಮಾಡಿದ್ದಲ್ಲಿ ಕಲ್ತಿದ್ದೆಲ್ಲಿ ಹೇಳು? ಕಾರ್ಮುಕ ಭೂತನಾಥನ ಗರುಡಿಯಲ್ಲ ಕಲಿತ ಮನೆ ನಿನಗೆ. ನಿಜವಾಗಿಯೂ ದ್ರೋಣಾಚಾರ್ಯರು ಅರ್ಜುನನ್ನು ಸಿದ್ಧಪಡಿಸಿದಂಥ ಗುರುಗಳು. ದ್ರೋಣರ ಆಗಮನ ಹಸ್ತಿನಾವತಿಗೆ ಆಗಬಲೆ ತನಕ ಕೃಪರು ಕಲಿಸ್ತಾ ಇದ್ದರು. ಆದರೆ ಮುಂದೊಂದು ಸಂದರ್ಭದಲ್ಲಿ ಅರ್ಜುನ ಇಂದ್ರಕೀಲಕದಲ್ಲಿ ಪರಮೇಶ್ವರನ ಜೊತೆ ಯುದ್ಧ ಮಾಡಿದ್ದ. ನೋಡಿ, ಒಬ್ಬ ದೊಡ್ಡ ಗುರುವಿನ ಬಳಿಯಲ್ಲಿ ಒಂದು ದಿವಸ ಅಭ್ಯಾಸ ಮಾಡಿದ್ದು ಅಂತಂದರೆ ಹಿಂದೆ ಕಲಿಸಿದವರು ಮರ್ತೋಗ್ಬಿಟ್ರು. ಈಗ ಕೃಪರಲ್ಲಿ ಕಲಿತವ ದ್ರೋಣರಲ್ಲಿ ತಯಾರಾದವಂತ ಯಾರೂ ಹೇಳೋದಿಲ್ಲ. ಕುಮಾರವ್ಯಾಸ ಹೇಳೋದು, ಕಾರ್ಮುಕ ಭೂತನಾಥನ ಮನೆ ನಿನಗೆ ಕಲಿತ ಮನೆ ಅಲ್ವೇ, ಅವನ ಗರುಡಿಯಲ್ಲಿ ನೀ ಸಿದ್ಧ ಆದವಲ್ವೇ, ಅವ್ರ ಹತ್ರ ಸಿದ್ಧ ಆದ ನೀ ಇಷ್ಟು ಮಾಡಬೇಕಪ್ಪ. ಯಾಕೆ ಗುರುವಿನ ಹೆಸರನ್ನು ಉಳಿಸ್ಬೇಕು. ಆದ್ದರಿಂದ ನೀ ಇಷ್ಟು ಮಾಡಿದ್ದು ಸರಿಯಾಯಿತು. ಆದರೆ ಇದು ನನಗೆ ಸಾಕಾಗೋದಿಲ್ಲ, ಉಳಿದವರಿಂದ ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ಕಡ್ಡಿಲ್ಲ. ಅಂತಹ ಗುರುಗಳ ಬಳಿಯಲ್ಲಿ ಸಿದ್ಧನಾದವನು ಇಷ್ಟು ಪ್ರದರ್ಶನ ಮಾಡಿದ್ದಾನೆ, ಬಾಪು, ಬೇರೆಯವರಿಗೆ ಅಡ್ಡಿಲ್ಲ, ಆದರೆ ನನಗೆ ಸಾಕಾಗೋದಿಲ್ಲ. ನೀನು ಏನು ಈ ಬಾಣಗಳನ್ನು ಪ್ರಯೋಗಿಸಿ ಬಿಟ್ಟುಬಿಟ್ಟಿಲ್ಲಪ್ಪ, ಇದಕ್ಕೆ ಪ್ರತಿಯಾಗಿ ನಾನು ಬಾಣಗಳನ್ನು ಪ್ರಯೋಗಿಸಿದರೆ ನಿನಗೆ ಸುಧಾರಿಸಿಕೊಳ್ಳಿಕ್ಕಾಗತ್ತಾ? ಆತುಕೊಳ್ಳು, ಆದರೆ ನಿನಗೆ ಸಾಧ್ಯ ಆದರೆ ನೀನು ಆತುಕೋಪ್ಪ ಅಂತ ಹೇಳಿ ಆ ಕಪಿಕೇತನ ಶರಹತಿಯನ್ನು ಮಾತು ಮುಗಿಯುವುದರೊಳಗೆ ಭೀಷ್ಮರು ಕಡಿದಾಯ್ತಂತೆ. ಅದನ್ನು ನೋಡಿ ಕೃಷ್ಣ ಬೆರಗಾಗಿಬಿಟ್ಟ. ಕುಮಾರವ್ಯಾಸ ಚಾತುರ್ಯದಿಂದ ಪಾರ್ಥನಿಗಿಂತಲೂ ಹಿರಿದಾದ ವ್ಯಕ್ತಿತ್ವಗಳನ್ನೆಲ್ಲ ತಂದು ಬಿಡ್ತಾನೆ. ಕಪಿಕೇತನನ ಅಂದರೆ ಅರ್ಜುನಿಗಿಂತಲೂ ದೊಡ್ಡವನು ಹನುಮಂತ, ಅವನಿಗಿಂತಲೂ ಒಂದು ದೊಡ್ಡವನು ಕೃಷ್ಣ ಬೆರಗಾಗಿಬಿಟ್ಟನಂತೆ. ಅದನ್ನು ಮುಂದಿನ ಒಂದು ಪದ್ಯದಲ್ಲಿ ಕುಮಾರವ್ಯಾಸ ಕವಿ ಹೇಳ್ತಾನೆ, ಕುದುರೆಗಳು ಕಂಗೆಟ್ಟವು ಆ ಭೀಷ್ಮನ ಭರಾಟೆಯನ್ನು ನೋಡಿ. ಆಮೇಲೆ ಮುರಾರಿಯ ಹೃದಯ ಸಂಚಲನ ಆಯಿತು. ಸರಿ, ಗಾಲಿಗಳು ಅದುರಿದವು. ಏನು ಅರ್ಜುನನ ರಥ ಅಂತೇಳಿ ಸಾಮಾನ್ಯವಾದದ್ದೇ, ಅಗ್ನಿದತ್ತವಾದವೆಲ್ಲ ದೇವತೆಗಳಿಂದ ಕೊಡಲ್ಪಟ್ಟದ್ದು. ಅಂತಹ ರಥದ ಚಕ್ರಗಳೇ ಒಂದು ಸಾರಿ ಅಲುಗಾಡಿಬಿಟ್ಟುವಂತೆ. ಆಮೇಲೆ ಅವನ ಪತಾಕೆಯಲ್ಲಿ ಕುಳಿತಂಥ ಹನುಮಂತ ಗರುವಾಯಿಗೆಟ್ಟನು. ಇಷ್ಟಾಗಬೇಕು ಯಾಕೆ ಅಂದರೆ ಭೀಷ್ಮರು ಮಾಡಿದ ಪ್ರತಿಜ್ಞೆಯಲ್ಲಿ ಈ ದೊಡ್ಡ ದೊಡ್ಡವರ ಹೆಸರೆಲ್ಲ ಉಂಟು. ಹಾಗೆ ಪತಾಕೆಯಲ್ಲಿ ಇದ್ದಂಥ ಹನುಮಂತನು ಗರುವಾಯಿಗೆಟ್ಟನು. ಪಾಂಡವರ ಸೇನಾ ಪ್ರಮುಖರೆಲ್ಲರೂ ಕೂಡ ಹೆದರಿಬಿಟ್ರೆ, ಓ ಇವತ್ತು ನಮ್ಮ ಅರ್ಜುನನ ಕೆಲಸ ಮುಗೀತು, ಏನು ಭೀಷ್ಮರ ಆರ್ಭಟ ಅಷ್ಟಿದೆ, ಅರ್ಜುನನ ಹತ್ರ ಎಲ್ಲಿ ತಡ್ಕೊಳ್ಳಿಕ್ಕಾಗುತ್ತೆ ಅಂತ. ಭಾಳ ಸ್ವಾರಸ್ಯ ಇದರಲ್ಲಿ ಅಂತಂದರೆ, ಈ ಭೀಷ್ಮರ ಆರ್ಭಟ, ಅರ್ಜುನ ಬಾಣಗಳನ್ನೆಲ್ಲ ಕಡಿದು ಅರ್ಜುನನ ಮೇಲೆ ಈ ರೀತಿಯಾಗಿ ಭೀಷ್ಮರು ಆಕ್ರಮಣವನ್ನು ಮಾಡಿದ್ದನ್ನು ನೋಡಿ ಸುರರು ಆಕಾಶದಲ್ಲಿ ನಿಂತು ಯುದ್ಧವನ್ನು ನೋಡ್ತಾ ಇದ್ದಂಥ ದೇವತೆಗಳು ಚಿಂತಿಸಿ ಕುದಿದರು. ಯಾಕೆ ದೇವತೆಗಳು ಏನು ಇದರಲ್ಲಿ ಅಂತ ಕೇಳಿದರೆ, ಅರ್ಜುನನ ಪಕ್ಷಪಾತ ವ್ಯರ್ಥವಾಯಿತೆಂದು. ಭೂಲೋಕದಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಕೂಡ ದೇವಾಸುರರು ನೋಡ್ತಾ ಇರ್ತಾರೆ. ದೇವತೆಗಳು ಮೇಲೆ ನಿಂತ ಇದು ಪಾಂಡವ ಪಕ್ಷ ನಮ್ಮದು, ಇದು ಸತ್ಯ ಧರ್ಮದ ಪಕ್ಷ, ಇದು ಗೆಲ್ಲಬೇಕು ಅಂತ ಬಯಸ್ತಾ ಇದ್ದರು. ಯಾವಾಗ ಕೌರವರ ಸೇನಾನಿಯಾದಂಥ ಭೀಷ್ಮನ ಕೈ ಮೇಲಾಯಿತು, ಇವತ್ತು ಅರ್ಜುನ ಸೋತಾಗ್ಬಿಡ್ತಾನೆ, ನಾವು ಪಾಂಡವರ ಪರವಾಗಿದ್ದದ್ದು ಪಕ್ಷಪಾತ ಮಾಡಿದ್ದಲ್ಲ ವ್ಯರ್ಥ ಆಗಿ ಹೋಯಿತು ಎನ್ನುವ ಭಾವನೆಯನ್ನು ತಳೆದ್ರಂತೆ. ಹೀಗೆ ಅರ್ಜುನ ಪರಾಕ್ರಮ ಭೀಷ್ಮರ ಪರಾಕ್ರಮ ಎರಡೂ ಒಂದೊಂದು ಕ್ಷಣ, ಒಂದು ಸಾರಿ ಭೀಷ್ಮರ ಮೇಲ್ಗೈ, ಒಂದು ಸಾರಿ ಅರ್ಜುನನ ಮೇಲ್ಗೈ, ಹೀಗೆ ಆಗ್ತಾ ಬಂತು. ಸ್ವಲ್ಪ ಹೊತ್ತಾದ ಮೇಲೆ ಭೀಷ್ಮರಿಗೆ ಇನ್ನೂ ಸಿಟ್ಟು ಹೆಚ್ಚಾಯಿತು. ಸುಮ್ಮನೆ ಬಾಣ ಬಿಡೋದಲ್ಲ, ತೆಗೆವೇನು ಅರ್ಜುನನ ಹಸುವನೇನುತ್ತ, ಇವತ್ತು ಮೊಮ್ಮಕ್ಕಳು ಅನ್ನೋ ಮಮಕಾರ ಏನೂ ಇಲ್ಲ, ಅರ್ಜುನ ಪ್ರಾಣವನ್ನೇ ನಾನು ತೆಗೆದು ಬಿಡ್ತೇನೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಭೀಷ್ಮಾಚಾರ್ಯರು ಮುಂದೆ ಬಂದರಂತೆ. ಆಳುಗಳ ದೇವನು ಭೀಷ್ಮನು. ಆಗ ಕೃಷ್ಣ ತನ್ನ ಚಮತ್ಕಾರವನ್ನು ತೋರಿಸಲಿಕ್ಕೆ ಆರಂಭ ಮಾಡಿದ. ಯಾಕೆ? ಪಾಂಡವರ ಜೀವರಕ್ಷಕ ಕೃಷ್ಣ. ಯಾವಾಗ ಭೀಷ್ಮರು ಅರ್ಜುನ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ ಅಂತ ಹೇಳಿ ಬಂದರು, ಆಗ ಕೃಷ್ಣ ಏನು ಮಾಡ್ದ, ತನ್ನದ್ದಾದಂಥ ಚಾತುರ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಆರಂಭಿಸಿದ. ಚಾತುರ್ಯದಿಂದ ರಥವನ್ನು ನಡೆಸೋದು, ಆಮೇಲೆ ಭೀಷ್ಮರಿಗೆ
ಆಯಾಸ ಆಗೋ ಹಾಗೆ ಮಾಡಬೇಕು. ಎಷ್ಟೋ ತನಕ ಅವ್ರು ಈ ರೀತಿ ಯುದ್ಧ ಮಾಡ್ತಾರೆ ವಯಸ್ಸಾದವರು ಅಂತ ಹೇಳಿ ಅವನು ಏನು ಚಾತುರ್ಯವನ್ನು ಪ್ರದರ್ಶನ ಮಾಡ್ತಾ 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 ಬಂದ. ಆಗ ಭೀಷ್ಮರಿಗೆ ಕೃಷ್ಣನ ಲೆಕ್ಕಾಚಾರದಂತೆ ಆಯಾಸ ಆಗ್ತಾ ಬಂತು. ಮುಂದೆ ನಿಲ್ಲಲರಿಯದೆ ಅರ್ಜುನನ ಮುಂದೆ ನಿಲ್ಲಕ್ಕೆ ಆಗಲಿಲ್ಲ ಅವರಿಗೆ. ಭೀಷ್ಮರು ಏನು ಮಾಡಿದರು, ಸ್ವಲ್ಪ ಪಕ್ಕಕ್ಕೆ ಸಿಡಿದರು. ನೇರವಾಗಿ ಅರ್ಜುನನ ಬಾಣಗಳನ್ನು ಎದುರಿಸುವುದಕ್ಕಿಂತ ಸ್ವಲ್ಪ ಬದಿಗೆ ಸರ್ಕೊಂಡು ಏನಾದ್ರು ಯುದ್ಧ ಮಾಡೋಣ ಅಂತ ಹೇಳಿ ಅವರು ಕೆಲಸ ಹಿಡಿದು ನಿಂತರೆ ಆಗ ಕೃಷ್ಣ ಏನು ಮಾಡಿದ, ಎತ್ತ ದೊಲೆತನದೆತ್ತ ಸವಿದನದೆತ್ತ ಜಾರಿದನು, ಎತ್ತ ತಿರುಗಿದನೆತ್ತ ಹಿಂಗಿದನೆತ್ತ ಹೌಗಿದನು, ಎತ್ತ ಉರುಗಿದನು, ಅತ್ತಲತ್ತಲು ರಥಗಯವ ಬಿಡದೊತ್ತಿ ಬೀದಿಗೆ ನೂಗಿ ಪಾರ್ಥನ ಮುತ್ತಯನ ಸಮ್ಮುಖಕ್ಕೆ ಬಿಡದೌಗಿದನು ಮುರವೈರಿ. ಯಾವಾಗ ಭೀಷ್ಮರು ಅರ್ಜುನನ ಎದುರು ನಿಲ್ಲಬಾರ್ದು ಅಂತ ಬದಿಗೆ ಸರ್ಕೊಂಡ್ರು, ಅವರು ಹೋದ ಕಡೆಗೆಲ್ಲ ಕೃಷ್ಣ ರಥವನ್ನು ತಿರುಗಿಸ್ತಾ ಬಂದ. ಕುಮಾರವ್ಯಾಸ ಬಹಳ ಚಮತ್ಕಾರದ ಈ ಪದ್ಯವನ್ನು ರಚನೆ ಮಾಡಿದ್ದಾನೆ. ಎತ್ತ ಒಲೆದನು, ಅದು ಎತ್ತ ಸರಿದನು, ಎತ್ತ ಜಾರಿದನು, ಎತ್ತ ತಿರುಗಿದನು, ಎತ್ತ ಹಿಂಗಿದನು. ಆ ಕಡೆಗೆಲ್ಲ ಇವನು ತನ್ನ ರಥವನ್ನು ಹೌಕಿಕೊಂಡು ಬರ್ತಾ ಇದ್ದಾನಂತೆ. ಅತ್ತಲತ್ತಲು ರಥ ಹಯವ ಬಿಡದೆ ಒತ್ತಿ ಬೀದಿಗೆ ನೂಕಿ ನೇರವಾಗಿ ಮಾರ್ಗವನ್ನು ಸಿದ್ಧಪಡಿಸೋದು, ಒಂದು ರಾಜಮಾರ್ಗ ಅರ್ಜುನ ಬಾಣವನ್ನು ಬಿಡಲಿಕ್ಕೆ. ಯಾವ ಕಡೆಗೆ ಭೀಷ್ಮರು ಚಲಿಸಿದರೂ ಆ ಕಡೆಗೆ ಕೃಷ್ಣ ತನ್ನ ರಥವನ್ನು ತೆಗೆದುಕೊಂಡು ಬಂದು ಏನಾದರೂ ಮಾಡಿ ಭೀಷ್ಮರ ರಥದ ಎದುರಿಗೆ ಅರ್ಜುನ ರಥವನ್ನು ತಂದು ನಿಲ್ಲಿಸ್ತಾ ಇದ್ದಾನೆ. ಪಾರ್ಥನ ಮುತ್ತಯ್ಯನ ಸುಮುಖಕ್ಕೆ ಬಿಡದೌಕಿದನು ಮುರವೈರಿ. ಆವಾಗ ಭೀಷ್ಮರಿಗೆ ಗೊತ್ತಾಯ್ತಿದ್ದು, ಓಹೋ ಇದು ಕೃಷ್ಣನ ತಂತ್ರ, ಕೃಷ್ಣನ ಚಾತುರ್ಯ. ನಾನೀಗ ಅರ್ಜುನನ ಗೆಲ್ಲೋದು ಆಮೇಲೆ, ಮೊದಲು ಈ ಮುರಾರಿಯ ಭರವಸವ ತಗ್ಗಿಸದೆ ಅರ್ಜುನನ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಯ ತನಕ ಅರ್ಜುನನನ್ನೇ ಗುರಿಯಾಗಿಸಿಕೊಂಡು ಬಾಣವನ್ನು ಪ್ರಯೋಗಿಸ್ತಾ ಇದ್ದವರು ಸ್ವಲ್ಪ ತಮ್ಮ ಗುರಿಯನ್ನು ಬದಲಾಯಿಸಿ ಹರಿಯ ಸಿರಿ ಒಡಲಿನಲ್ಲಿ ಸರಳನ್ನು ಸುರಿಲಿಕ್ಕೆ ಆರಂಭ ಮಾಡಿದರಂತೆ. ಹಾಗೆ ನೋಡಿ ಯುದ್ಧಾರಂಭದಲ್ಲಿ ಭೀಷ್ಮರೇ ಯುದ್ಧ ನಿಯಮಗಳನ್ನೆಲ್ಲ ಹೇಳಿದವರು, ಹೀಗೆಲ್ಲ ಮಾಡಬೇಕು, ಹೀಗೆ ಮಾಡಿದ್ರೆ ಮಾತ್ರ ಧರ್ಮಯುದ್ಧ ಆಗ್ತದೆ ಅಂತ. ಆದರೆ ತಮಗೆ ಆಪತ್ಕಾಲ ಬಂದಾಗ ಬೇರೆ ನಿಯಮಗಳು ಯಾರಿಗೂ ನೆನಪಾಗೋದಿಲ್ಲ. ಅರ್ಜುನನ ಮೇಲಿದ್ದಂತಹ ಗುರಿಯನ್ನು ಬದಲಾಯಿಸಿ ಕೃಷ್ಣನನ್ನೇ ಗುರಿ ಮಾಡಿಕೊಂಡು ಭೀಷ್ಮರು ಬಾಣವನ್ನು ಪ್ರಯೋಗಿಸ್ತಾ ಇದ್ದಾರಂತೆ. ಹರಿಯ ಸಿರಿ ಒಡಲಿನಲ್ಲಿ ಸರಳಿನ ಸರಿವಳೆಯ ಸೈಗರೆಯ. ಎಷ್ಟು ಬಾಣಗಳನ್ನು ಕೃಷ್ಣನ ಮೇಲೆ ಬಿಟ್ಟರೂ ಕೂಡ ಜೋಡಿನ ಸರಪಣಿಯ ಲಕ್ಕಾಡಿದವು ಕಲಿ ಭೀಷ್ಮನಂಬುಗಳು. ಹರಿಯ ದೇಹವನ್ನು ನಾಟಿಕೊಡ್ತಾ ಇಲ್ಲ, ಅದರ ಬದಲಾಗಿ ಬಹುತೇಕ ಒಂದು ಬಿಸಿಲಿನ ಜಳ ಬರಬಾರದು ಅಂತ ನಾವೇ ಒಂದು ತಟ್ಟಿಯನ್ನು ಕಟ್ಟಿದರೆ, ಅಥವಾ ಅಂದಕ್ಕಾಗಿ ಯಾವುದೇ ಒಂದು ಕಟ್ಟಡದ ಮುಂದೆ ಒಂದು ಸರಪಣಿಯನ್ನು ಒಂದಷ್ಟು ಕಟ್ಟಿಟ್ಟರೆ ಹೇಗೋ ಹಾಗೆ ಹರಿಯ ಸಮ್ಮುಖದಲ್ಲಿ ಸರಪಣಿಯ ಹಾಗೆ ಬಾಣಗಳು ನೇತಾಡ್ತಾ ಇದ್ದಾಗ ಬಿಟ್ಟರೆ ಹರಿಯ ದೇಹಕ್ಕೆ ಯಾವುದೇ ಬಾಣ ತಾಗ್ತಾ ಇಲ್ಲ. ಹಾಗಂತ ಭೀಷ್ಮರು ರಣತಂತ್ರವನ್ನು ಬದಲಾಯಿಸಿದ್ದು ಗೊತ್ತಾದರೂ ಕೃಷ್ಣ ಮತ್ತೆ ರಥವನ್ನು ಧರಿಸಿ ಭೀಷ್ಮನ ಕತ್ತೆ ಬನೆ ಕಟ್ಟಳವಿಯಲ್ಲಿ ಮುತ್ತಯನ್ನು ಸಿಲುಕಿದನು. ಶಿವ ಶಿವ ಎನ್ನುತ್ತ ಬಲವೆದರೆ 10 ಶರದಲ್ಲಿ ಕೃಷ್ಣರಾಯನ ಮತ್ತೆ ಮುಸುಕಿದ ಬಗಳ ಭಾರ್ಗವದ ತಬಾಣ ತೊಡಗಿ ದೇವನ ನೊಸಲ ಕೀರಿಸಿದ, ದೇವನ ನೊಸಲ ಕೀರಿಸಿದ. ಭೀಷ್ಮರು ಹೀಗೆ ನೇರವಾಗಿ ಸಾರಥಿಯಾದಂಥ ತನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದರು. ಕೃಷ್ಣ ಅಂಜದೆ ಅಳುಕದೆ ಮತ್ತೆ ರಥವನ್ನು ಭೀಷ್ಮನ ಹತ್ತಿರಕ್ಕೆ ಸರಿಸಿಕೊಂಡು ಬರ್ತಾ ಇದ್ದಾರೆ. ಆಗ ಭೀಷ್ಮರ ಕೈ ಸೋತಿದ್ದು ಅದಾಗಲೇ ಸಮೀಪದಲ್ಲಿದ್ದವರಿಗೆಲ್ಲ ಗೊತ್ತಾಗಿತ್ತು. ಅವರೆಲ್ಲ ಕೊಯ್ಕೊಂಡ್ರು, ಮುತ್ತಯ್ಯ ಸಿಲುಕಿದನೋ ಅಂತ. ಯಾಕೆಂದರೆ ಆ ಯುದ್ಧದ ನಡಾವಳಿಯಲ್ಲೇ ಕೆಲವೆಲ್ಲ ಇದ್ದಾವೆ. ಪರಾಕ್ರಮಿ ಆದವನನ್ನೇ ಸೇನಾಧಿಪತಿಯನ್ನಾಗಿ ಆಯ್ಕೆ ಮಾಡಿರ್ತಾರೆ. ಹಾಗಂತ ಸೇನಾಧಿಪತಿ ಅಂಗರಕ್ಷಕರು ಅಂತ ಕೆಲವರು ಇರ್ತಾರೆ.
ಆ ರಥದ ರಕ್ಷಣೆಗಾಗಿರ್ತಾರೆ, ಗಾಲಿಯ ರಕ್ಷಣೆಗಾಗಿರ್ತಾರೆ. ಯಾಕೆಂದರೆ ಏಕಾಂಗಿಯಾಗಿ ಸೇನಾಧಿಪತಿಯನ್ನು ಬಿಡಲಿಕ್ಕಾಗೋದಿಲ್ಲ. ಆದರೆ ಈಗ ಏನಾಗಿದೆ, ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನನ ರಥ ಕೃಷ್ಣನ ಸಾರಥ್ಯದಿಂದಲಾಗಿ ಭೀಷ್ಮರ ಸಮೀಪಕ್ಕೆ ಬಂದುಬಿಟ್ಟಿದೆ. ಓಹೋ, ಭೀಷ್ಮರು ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿ ಅಲ್ಲೆಲ್ಲ ಜನ ಕೂಗಿಕೊಳ್ತಾ ಇದ್ದಾರಂತೆ. ಕೋಲಾಹಲ ಏರ್ಪಟ್ಟುಬಿಡ್ತು. ಈ ಕಡೆಯಲ್ಲಿ 10 ಬಾಣವನ್ನು ಮತ್ತೆ ಕೃಷ್ಣನ ಮೇಲೆ ಭೀಷ್ಮರು ಪ್ರಯೋಗಿಸಿದರು. ಅವುಗಳೂ ಫಲಕಾರಿ ಆಗಲಿಲ್ಲ. ರಥ ಹತ್ತಿರಕ್ಕೆ ಬಂದುಬಿಟ್ಟಿದೆ. ಆಗ ಅನಿವಾರ್ಯವಾಗಿ ಆ ಸ್ಥಿತಿಯಲ್ಲಿ ಭೀಷ್ಮರು ತಮ್ಮ ಗುರುಗಳಾದಂಥ ಭಾರ್ಗವರು ಅಂದರೆ ಪರಶುರಾಮರು ಕೊಟ್ಟಂತಹ ಒಂದು ವಿಶೇಷವಾದ ಬಾಣ ಬತ್ತಳಿಕೆಯಲ್ಲಿತ್ತು. ಅನಿವಾರ್ಯವಾಗಿ ಆ ಕ್ಷಣದಲ್ಲಿ ಆ ಪರಶುರಾಮದತ್ತವಾದಂಥ ಬಾಣವನ್ನು ಕೃಷ್ಣನ ನೊಸಲನ್ನು ಗುರಿಯಾಗಿಸಿ ಪ್ರಯೋಗಿಸೇ ಬಿಟ್ಟರು. ಚಂದದ ಶಬ್ದದಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ದೇವನ ನೊಸಲ ಕೀಲಿಸಿದ ಅಂತ. ಆ ಪರಿಣಾಮ ಹೇಗಿದೆ ಅದರದ್ದು ಅಂತಂದರೆ, ಕೆಂಗರಿಯ ಮರಿದುಂಬಿ ತಾವರೆ ಗಂಗವಿಸುವವರು ಅಸುರನಿ ಪುವಿನ ಮಂಗಳಾನನ ಕಮಲದಲ್ಲಿ ಶರವಾಳೆ ಗರಿಗಡಿಗೆ ತುಂಗ ವಿಕ್ರಮನು ಅಂಬಕಿತ್ತು ತದಂಗ ರಕ್ತವಿಷೇಕ ರೌದ್ರಾಲಿಂಗಿತನು ಬದುಕತಿಯ ಹಿಡಿದನು ಭೀಷ್ಮನು ಪಟಲಕ್ಕೆ ಕೃಷ್ಣ ಬದುಕತಿಯ ಹಿಡಿದನು. ಮೊದಲು ಭೀಷ್ಮರು ಮಾಡಿದ್ದು ಕೃಷ್ಣನ ನೊಸಲನ್ನೇ ಕೀಲಿಸಿದ್ದು. ಅಂದರೆ ಬಹುತೇಕವಾಗಿ ಈ ಪ್ರದೇಶದಲ್ಲಿ ನಾವು ನೋಡುವ ಹಾಗೆ ಒಂದು ಕೀಲನ್ನು ಹೊಡೆಯೋದು. ಆದರೆ ತೀವ್ರತೆಯಿಂದ ರಭಸದಿಂದ ಬಂದಂತಹ ಬಾಣ ಕೇವಲ ಹಣೆಗೆ ಕೀಲಿಸಿದ್ದು ಮಾತ್ರವೇ ಅಲ್ಲ, ಹಣೆಯ ಆಳಕ್ಕೆ ಇಳಿದುಬಿಟ್ಟಿದೆ. ಅಸುರ ರಿಪುವಿನ ಮಂಗಳಾನನ ಕಮಲದಲ್ಲಿ. ಯಾಕೆಂದರೆ ಭಗವಂತ ಅಂತ ಹೇಳಿದರೆ ಪಾದಪದ್ಮ, ಕರಪದ್ಮ, ಮುಖಪದ್ಮ ಅಂತಹ ಪದ್ಮದಂತಹ ಅಸುರ ರಿಪುವಿನ ಮುಖಕಮಲದಲ್ಲಿ ಶರ ಆಳೆ ನೆಟ್ಕೊಂಡ್ಬಿಟ್ಟಿದೆ. ಆಮೇಲೆ ಗರಿಗಡಿಯೇ ಅಂದರೆ ಈ ಬಾಣಗಳ ರಚನೆಯಲ್ಲಿ ಮುಂಭಾಗದಲ್ಲಿ ಮೊನಚಿರುತ್ತೆ, ಹಿಂಭಾಗದಲ್ಲಿ ರೆಕ್ಕೆಗಳಿರ್ತವೆ, ಗರಿಗಳು ಮೂಡಿದ ಹಾಗೆ. ಈಗ ಏನಾಗಿದೆ, ಆ ಮುಂಭಾಗದ ಮೊನಚು ಹೋಗಿ ಹಣೆ ಒಳಗೆ ಇಳಿದುಬಿಟ್ಟಿದೆ. ಕಣ್ಣಿಗೆ ಕಾಣ್ತಾ ಇರೋದೇನು, ಹಿಂದಿನಿಂದ ಆ ಬಾಣಕ್ಕಿರ್ತಕ್ಕಂಥ ಗರಿಗಳು ಮಾತ್ರ. ಹಾಗೆ ಮಂಗಳಾನನ ಕಮಲದಲ್ಲಿ ಶರ ಆಳೆ ಗರಿಗಡಿಯೇ ನೋಡಿದರೆ ಹೇಗೆ ಕಾಣ್ತದೆ. ಹಾಗಾದರೆ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಕುಮಾರವ್ಯಾಸ ಕೊಡ್ತಾನೆ. ಇಡೀ ಕುಮಾರವ್ಯಾಸ ಭಾರತದ ಅನೇಕ ಸುಂದರ ಉಪಮೆ ರೂಪಕಗಳ ಸಂದರ್ಭಗಳಲ್ಲಿ ಇದೊಂದು. ತಾವರೆಯ ಮೇಲೆ ಮರಿದುಂಬಿಯೊಂದು ಬಂದು ಕುಳಿತುಕೊಂಡ್ರೆ ಹೇಗಿರ್ತದೆ ಹಾಗೆ ಇದೆ. ಯಾಕೆಂತಂದರೆ ಕೃಷ್ಣನ ಮುಖ ಅಂತ ಹೇಳಿದರೆ ಅದು ಕಮಲ, ತಾವರೆ, ಅದರಲ್ಲಿ ಕೆಂಗರಿಯ ಮರಿದುಂಬಿ. ಯಾಕೆ ಕೆಂಗರಿ? ಈ ಬಾಣನ್ನು ಹಣೆಯಲ್ಲಿ ನಾಟಿದ ಮೇಲೆ ಒಳಗಿಂದ ರಕ್ತ ಚಿಮ್ಮಿದೆಯಲ್ಲ, ಅದರಿಂದಲಾಗಿ ಆ ಬಾಣದ ಹಿಂಭಾಗದಲ್ಲಿ ಇರ್ತಕ್ಕಂಥ ಗರಿಗಳು ಕೆಂಪಾಗಿದ್ದಾವೆ. ಇದು ಹಣೆಗೆ ಬಾಣ ಬಂದು ನಾಟಿದ್ದಲ್ಲ, ಒಂದು ತಾವರೆಯ ಹೂವಿನ ಮೇಲೆ ಕೆಂಪಾದ ಮರಿದುಂಬಿ ಬಂದು ಕುಳಿತುಕೊಂಡಿದೆ. ನೋಡಿ, ಇಂತಹ ಒಂದು ರೌದ್ರ ಸನ್ನಿವೇಶದಲ್ಲಿಯೂ ಒಂದು ಸುಂದರ ಕಲ್ಪನೆಯನ್ನು ಕುಮಾರವ್ಯಾಸನಂಥ ಕವಿಗಳಿಗೆ ಕೊಡಲಿಕ್ಕೆ ಸಾಧ್ಯ. ಹಾಗೆ ಕೆಂಬಣ್ಣದ ಗರಿಗಳಿಂದ ಕೂಡಿರ್ತಕ್ಕಂಥ ಮರಿದುಂಬಿ ಬಂದು ಕುಳಿತುಕೊಂಡ್ಬಿಟ್ಟಿದೆಯೋ ಎನ್ನುವ ಹಾಗೆ ಅಲ್ಲಿ ಕಾಣ್ತಾ ಇದೆ. ಹಾಗಂದ್ರೆ ಚಂದ ಕಾಣ್ತಾ ಇದೆ ಅಂತೇಳಿ ಕೃಷ್ಣ ಅದನ್ನು ಹಣೆಯಲ್ಲಿ ಇಟ್ಕೊಳ್ತಾಳೇನು? ಅವನು ಆ ಕ್ಷಣವೇ ಅದನ್ನು ತೆಗೆದ. ತುಂಗ ವಿಕ್ರಮನು ಅಂಬ ಕಿತ್ತ ತೆಗೆದು ನೋಡ್ದ. ತನ್ನ ದೇಹದ ರಕ್ತ, ತನ್ನ ಹಣೆಯ ರಕ್ತದಿಂದ ಕೆಂಪಾಗಿರ್ತಕ್ಕಂತಹ ಈ ಬಾಣವನ್ನು ನೋಡಿದ ಮೇಲೆ ಅವನ ಗತಿ ಹೆಚ್ಚಾಯಿತು. ಭೀಷ್ಮನ ಉಪಟಳವನ್ನು ನೋಡಿ ಸಿಟ್ಟುವಂತು ಭಗವಂತನಿಗೆ. ಸಿಟ್ಟು ಬಂತು ಎನ್ನುವಾಗಲೇ ಆ ಸಿಟ್ಟಿನ ಸಂದರ್ಭದ ವರ್ಣನೆಗಳೆಲ್ಲ ಬಂದುಬಿಡ್ತಾವೆ. ಇಲ್ಲಿ ಕೆಂಪ ಕಾರಿದ ವಾಲಿಗಳು ಇದ್ದಕ್ಕಿದ್ದ ಹಾಗೆ ಕೃಷ್ಣನ ಕಣ್ಣು ಕೆಂಪಾಗಿಬಿಡ್ತು. ಮೈ ಕಂಪಿಸಿದ್ದು ಅಡಿಗಡಿಗೆ ಕೋಪದಿಂದ ಕಂಪಿಸ್ತಾ ಇದ್ದಾನಂತೆ. ಆ ರೋಷದ ಬಿಂಪಿನಲ್ಲಿ ತಗ್ಗಿದನು. ಯಾರಿಗೆ ಆಗಲಿ ಸಂತೋಷ
ಸಮಾಧಾನಕರವಾದಂಥ ಭಾವ ಇದ್ದಾಗ ದೇಹ ಹಿಗ್ಗುತ್ತೆ, ರೋಷ ಬಂದಾಗ ವ್ಯಕ್ತಿತ್ವ ಕೆಳಗೆ ಇಳಿಯುತ್ತೆ, ಕುಗ್ಗುತ್ತೆ. ಬಿಂಪಿನೊಳು ತಗ್ಗಿದನು, ಹುಬ್ಬುಗಳನ್ನು ಗಂಟಿಕ್ಕಿದನಂತೆ, ಮುಖದ ಅಂದ ಸೊಂಪುಗೆಟ್ಟುದು. ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತ ಮೋಹದ ಅಲಂಪು ಮಸುಳಿತು. ಈ ಅಲಂಪು ಅನ್ನೋದು ಬಹುತೇಕವಾಗಿ ಪಂಪನ ಶಬ್ದ, ಪಂಪನಿಂದ ಆರಂಭಿತವಾದಂಥ ಕಾವ್ಯ ಪರಂಪರೆಯಲ್ಲಿ ಬಂದವನು. ಭಕ್ತ ಮೋಹದ ಅಲಂಪು, ಇವರು ಭಕ್ತರು ನನ್ನವರು ಎನ್ನುವ ಅಭಿಮಾನ ಇಲ್ಲಿಯವರೆಗೆ ಭೀಷ್ಮನ ಮೇಲಿತ್ತು ಕೃಷ್ಣನಿಗೆ, ಇವು ನನ್ನವನು ಅಂತ. ಇನ್ನೂ ಅದಿಲ್ಲ, ಭಕ್ತ ಮೋಹವೆನ್ನುವುದು ಮಸುಳಿತು. ಕೈಯಲ್ಲಿದ್ದಂಥ ರಥದ ವಾಗ್ಯಗಳನ್ನು, ಆ ಕುದುರೆಯ ವಾಗ್ಯಗಳನ್ನು ಬಿಟ್ಟಂತೆ, ಬಿಟ್ಟದ್ದು ಹಯದ ವಾಗ್ಯಗಳನ್ನು, ಹಿಡ್ಕೊಂಡಿದ್ದ್ಯಾವುದು ಸಿಟ್ಟನ್ನು. ಆ ಸಿಟ್ಟಿನಲ್ಲಿ ಬರ್ತಕ್ಕಂಥ ವಾಣಿ ಇದು. ಕೆಂಡವಾಗಲಿಯೋಗ ದಿವಿಜರ ಕಂಡಿರೋಲೆಯು ಕಳೆದು ಹೋಗಲಿ, ದಿಂಡುಗೆಡೆಯಲ್ಲಿ ಮೇರು ಮೇದಿ ನಿಲಲಿ ವಿತಳಗಲಿ, ದಂಡು ಗೆಡಿಸಿದರಿಲ್ಲ ದಾನವ ದಿಂಡೆಯರು ಕಲರು ಎಂಬುಡನೆ ಮಾಕೊಂಡವರು. ಮಾಮ ಪ್ರತಿಜ್ಞೆಯ ತೊಡಗು ಬೇಡೆಂದ. ಆ ಸಿಟ್ಟಿನ ಭರದಲ್ಲಿ ಕೃಷ್ಣ ಆಡ್ತಾ ಇರತಕ್ಕಂತಹ ಘೋಷವಾದಂಥ ರೋಷಯುಕ್ತವಾದಂತಹ ಶಬ್ದಗಳಿದು. ಕೆಂಡವಾಗಲಿ ಲೋಕ, ಭಗವಂತನಿಗೆ ಸಿಟ್ಟು ಬಂದರೆ ಮತ್ತೆ ಲೋಕ ಸುಟ್ಟು ಹೋಗಲೇಬೇಕು. ಸಾಮಾನ್ಯರ ಸಿಟ್ಟಿಗಾದರೆ ಒಂದಷ್ಟು ಸೀಮಿತವಾದಂತಹ ಒಂದು ಪರಿಧಿ. ಕೆಂಡವಾಗಲಿ, ಪ್ರಪಂಚವನ್ನು ಸುಟ್ಟು ಉರಿದು ಹೋಗಲಿ, ಬೇಕಾದರೆ ಆ ದೇವತೆಗಳ ಹೆಂಡಿರು ಓಲೆಯು ಕಳೆದು ಹೋಗಲಿ. ಅಂದರೆ ದೇವತೆಗಳೇ ಬಂದರೂ ಕೂಡ ನಾನು ಲೆಕ್ಕಿಸೋದಿಲ್ಲ, ಅವರನ್ನು ಕೂಡ ಕೊಂದು ಕಳೀತೇನೆ. ದಿಂಡುಗೆಡೆಯಲ್ಲಿ ಮೇರು ಪರ್ವತವೆನ್ನುವುದು ಎಂತಹ ಘೋರವಾದ ರಭಸವಾದಂಥ ಗಾಳಿಗೂ ಅಂಜದೆ ಅಳುಕದೆ ಅಚಲವಾಗಿ ನಿಂತಹ ಪರ್ವತ. ಅಂತಹ ಅಚಲವಾದ ಮೇರು ಪರ್ವತವೇ ದಿಂಡುಗೆಡೆಯಲ್ಲಿ, ಅಂದರೆ ಉರುಳಿ ಬಿದ್ದು ಹೋಗಲಿ. ಮೇದಿನಿ ನಿಲಲಿ ವಿತಳದಲ್ಲಿ, ಪಾತಾಳದಲ್ಲಿ ಬೇಕಾದರೆ ಭೂಮಿ ಹೋಗಿ ಸೇರಿಕೊಳ್ಳಿ. ನಾನೀಗ ನನ್ನ ಮನಸ್ಸಿನ ನಿಶ್ಚಯವನ್ನು ಮಾಡಿಯೇ ಮಾಡ್ತೇನೆ. ಯಾರೇ ಅಡ್ಡ ಬಂದರೂ ನಾನೀಗ ನಿಲ್ಲುವವನಲ್ಲ. ಯಾಕೆ? ಇಲ್ಲಿಯ ತನಕ ಎಂತೆಂಥ ರಾಕ್ಷಸರ ಜೊತೆಯೆಲ್ಲ ನಾನು ಹೋರಾಟ ಮಾಡಿದ್ದೇನೆ, ಆದರೆ ಇಂಥ ಆಘಾತವನ್ನು ನನಗೆ ಯಾರೂ ಮಾಡಿದವರಿಲ್ಲ. ಗಂಡು ಗೆಡಿಸಿದರಿಲ್ಲ ದಾನವ ದಿಂಡೆಯರು ಹಲವರು. ಆದರೆ ಇವನು ಹೀಗೆ ಮಾಡಿಬಿಟ್ನಲ್ಲ. ಈಗ ರಾಕ್ಷಸರು ಅಂತ ಹೇಳಿದರೆ ನೀಚ ಸ್ವಭಾವವನ್ನು ಉಳ್ಳವರು, ಏನು ಮಾಡಲಿಕ್ಕೂ ಹೇಸೋದಿಲ್ಲ, ಏನನ್ನೂ ಮಾಡಬಹುದು ಅವರು. ಅಂಥವರೇ ನನಗೆ ಇಂಥದ್ದನ್ನು ಮಾಡಲಿಲ್ಲ. ಆದರೆ ಸಾತ್ವಿಕ ವ್ಯಕ್ತಿತ್ವದ ಭೀಷ್ಮನಂತವ ಹೀಗೆ ಮಾಡಿಬಿಟ್ಟ ಅಂತಂದರೆ, ಹಾಗಾದರೆ ನನಗೇನು ನೀತಿ ತಪ್ಪು ನಡೆಯಲಿಕ್ಕೆ ಬರೋದಿಲ್ವೇ? ನನಗೂ ಈಗ ನಾನು ಹಿಂದಾಡಿದ ಯಾವ ಮಾತಿಗೂ ನೆನಪಿಲ್ಲ. ಮಾ ಪ್ರತಿಜ್ಞೆಯ ತೊಡಕು ಬೇಡೆಂದ. ಅಂದರೆ ಹಿಂದೆ ಕೆಲವು ಪ್ರತಿಜ್ಞೆಗಳನ್ನು ಕೃಷ್ಣ ಮಾಡಿದ್ದ, ಇಲ್ಲಿಯವರೆಗೆ ನೆನಪಿಟ್ಕೊಂಡಿದ್ದ. ಈಗ ಇದರಿನಲ್ಲಿದ್ದವನು ರೀತಿ ನೀತಿಗಳನ್ನು ಬಿಟ್ಟು ನಿಯಮಗಳನ್ನು ಉಲ್ಲಂಘಿಸಿ ಹೀಗೆ ಮಾಡ್ತಾನೆ ಅಂತಾದರೆ ನಾವು ಮಾತ್ರ ನಿಯಮ ಪಾಲನೆ ಮಾಡ್ಕೊಂಡಿರ್ಬೇಕೇನೋ? ಅವನು ನಿಯಮವನ್ನು ಉಲ್ಲಂಘಿಸ್ತಾನೆ ಅಂತ ನಾನೂ ನಿಯಮವನ್ನು ಉಲ್ಲಂಘಿಸ್ತೇನೆ, ನನಗೂ ಕೂಡ ಪ್ರತಿಜ್ಞೆಯ ತೊಡಕೇನಿಲ್ಲ ಅಂತ ಹೇಳಿ ಘನ ರೋಷವನ್ನು ಸಾರ್ತಾ ಇದ್ದಾನಂತೆ. ಅದನ್ನು ಕುಮಾರವ್ಯಾಸ ಹೇಳ್ತಾನೆ, ಪ್ರಕಟ ಪಾವಕ ವಿಸ್ಫುಲಿಂಗಿತನಾದನು. ಏನು ಬೆಂಕಿ ಹೊತ್ಕೊಂಡು ಉರಿತಾ ಇದೆ, ಕಿಡಿಗಳು ಹೊರಗೆ ಬರ್ತಾ ಇದ್ದಾವೆ ಎನ್ನುವ ಹಾಗೆ ಕೃಷ್ಣನಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಈ ಪ್ರಪಂಚದ ಪರಿಸ್ಥಿತಿ ನೋಡ್ಬೇಕು ನಾವು ಏನಾಗಿದೆ ಅಂತ. ಎತ್ತಣ ಧರಣಿ ಎತ್ತಣ ಕುಲಗಿರಿಗಳು ಎತ್ತಣ ದಿಶಾ ಗಜಕುಲವು ಇದೆತ್ತಣ ಸುರನಿದೆತ್ತಣಗರ ಚತುರ್ಮುಖರು ಸಲಗುವಯ್ಯನು ಮುಳಿದು ಲೋಕದ ಕೊಲೆ ಕೆಲಸಕ್ಕೆ ಅಂಗೈಸಿದನೇ. ಪ್ರಣಯವಾದುದೇ ಅಕಾಲದಲ್ಲಿ ಪ್ರಣಯವಾದುದೇ ಎಂದು ಅಮರನು ಎದೆಯಾರೆ. ಅಲ್ಲಿ ಇರುವವರಿಗೆಲ್ಲ ಇದು ಕಾಲ ಯಾವುದು, ಇಲ್ಲಿ ಏನು ಆಗ್ತಾ ಇದೆ ಎನ್ನುವ ಪ್ರಜ್ಞೆಯೇ ಮರೆತು ಹೋಗ್ಬಿಡುತ್ತಂತೆ. ಎಲ್ಲರಿ ಎತ್ತಣ ಧರಣಿ ಎತ್ತಣ ಕುಲಗಿರಿಗಳು, ಈ ಭೂಮಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಅಷ್ಟಗಜಗಳು ಮಹಾಗಜಗಳು ಅವೆಲ್ಲಿದ್ದಾವೆ?
ಇದು ನೋಡಿದರೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಪ್ರಪಂಚದಲ್ಲಿ. ಕುಲಗಿರಿಗಳೆಲ್ಲವೂ ಕೂಡ ಉರುಳಿ ಬೀಳುವ ಹಾಗೆ ಕಾಣ್ತಾ ಇದೆ. ಈ ಮನುಷ್ಯರಲ್ಲಿ, ದೇವತೆಗಳಲ್ಲಿ, ಬ್ರಹ್ಮ ಎಲ್ಲಿದ್ದಾನೆ? ಹೀಗೆಲ್ಲ ಜನಗಳು, ದೇವತೆಗಳು ಕಳವಳ ಪಡ್ತಾ ಇದ್ದಾರಂತೆ. ಅಮರರು ಎದೆಯಾರೆ? ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅನ್ನೋದು ಒಂದು. ಇದರ ಜೊತೆಗೆ ಹೀಗೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ನಮ್ಮ ರಕ್ಷಣೆಯನ್ನು ನಮ್ಮ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂತಾದರೆ ನಮ್ಮನ್ನು ಕಾಪಾಡುವ ಶಕ್ತಿ ಅಂತ ಒಂದು ಇದೆಯಲ್ಲಪ್ಪ, ಅದು ಎಲ್ಲಿದೆ? ಅದೇ ಇವತ್ತು ಕೊಲ್ಲಿಕ್ಕೆ ಬಂದ್ಬಿಟ್ಟಿದೆ. ಸಲಹುವಯ್ಯನು ಮುಳಿದು ಲೋಕವ ಕೊಲೆಗೆಲಸಕ್ಕೆ ಅಂಗೈಸಿದನೆ. ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಾಗ ನಮ್ಮನ್ನೆಲ್ಲ ಸಲಹುವ ದೈವ ಅದೇ ಇವತ್ತು ಕೊಲೆಗೆಲಸಕ್ಕೆ ಬಂದ್ಬಿಟ್ಟಿದೆ. ನಾವು ಯಾರಿಗೆ ಕೈ ಜೋಡಿಸಿ ಕೇಳ್ಕೊಳ್ಳೋದು? ನಮ್ಮನ್ನು ರಕ್ಷಣೆ ಮಾಡು ಭಗವಂತ ಅಂತ ನಾವು ಕೇಳೋದು ಯಾರದು? ಅದ್ರ ಜೊತೆಗೆ ಅಮರರು ಚಿಂತಿಸ್ತಾ ಇದ್ದಾರಂತೆ, ಈ ಪ್ರಪಂಚದಲ್ಲಿ ನಿರ್ದಿಷ್ಟವಾದಂತಹ ಕಾಲಕ್ಕೆ ಕೆಲವು ಘಟನೆಗಳು ಸಂಭವಿಸಬೇಕು. ಪ್ರಳಯ ಯಾವಾಗ ಅಂತ ಉಂಟು. ಈಗ ನೋಡಿದರೆ ಭಗವಂತನ ಸಿಟ್ಟು ನೋಡಿದರೆ ಈಗಲೇ ಪ್ರಳಯ ಆಗುವ ಹಾಗುಂಟು. ಆ ಕಾಲದಲ್ಲಿ ಪ್ರಳಯವಾಯಿತೆ ಅಂತ ಹೇಳಿ ಅಮರರು ಎದೆಯಾರಿದರಂತೆ. ಅದರ ಜೊತೆಯಲ್ಲಿ ಈ ಕೃಷ್ಣನಿಗೆ ಬಂದಂತಹ ಸಿಟ್ಟಿನಿಂದ ನಳಿನ ಪತ್ರೋದಕದವಲು ಒಲೆದುದು ಅಜಭವಾಂಡ, ಈ ಭೂಮಿ ಅಂತ ಹೇಳೋದು ಹೀಗೆ ಕಂಪಿಸ್ತಾ ಇದೆ. ಬ್ರಹ್ಮನ ಚಿಂತೆ ಆರಂಭವಾಯಿತು. ಎಲ್ಲ ನಾನು ಸೃಷ್ಟಿ ಮಾಡಿದ ಪ್ರಪಂಚ ಈ ನಾಶವಾಗ್ತಾ ಇದೆ. ಈಗ ಯಾರು ಇದನ್ನು ತಮ್ಮ ಹಿಂದೆ ಇಟ್ಟುಕೊಂಡು ಮುಂದೆ ನಿಂತು ರಕ್ಷಣೆ ಮಾಡುವವರಪ್ಪ? ನಡುಗಿದನು ಅಬುಜಭವನು. ಬ್ರಹ್ಮನಿಗೆ ಅವನ ಸೃಷ್ಟಿಯ ಮೇಲೆ ಈಗ ಚಿಂತೆ ಆರಂಭವಾಯಿತು. ಇದು ಇರಬೇಕಾಗಿತ್ತು ನನ್ನ ಸೃಷ್ಟಿ. ಹಾಗಂತ ಕೃಷ್ಣನಿಗೆ ಬಂದಂಥ ಸಿಟ್ಟನ್ನು ನೋಡಿದರೆ ಇದು ನನ್ನದು ಅಂತ ಹೇಳಿ ನಾನು ಮುಂದೆ ನಿಂತು ಪ್ರಪಂಚವನ್ನು ನನ್ನಿಂದ ಇಟ್ಕೊಂಡು ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ. ಮತ್ತು ಯಾರಿದ್ದಾರೆ ರಕ್ಷಣೆ ಮಾಡುವವರು? ಹಿಂದಿರೋದ್ರ ಮುಂದಿರಬೇಕು. ಮುಂದೆ ನಿಂತು ಪ್ರಪಂಚವನ್ನು ರಕ್ಷಣೆ ಮಾಡುವವರು ಯಾರಪ್ಪ ಅಂತ ಹೇಳಿ ಬ್ರಹ್ಮನೂ ಚಿಂತಿಸ್ತಾ ಇದ್ದಾನಂತೆ. ಆ ಹೊತ್ತಿನಲ್ಲಿ ಮುರಮಥನ ಕೆಲ್ಲೈಸಿ ನೋಡಿದನು, ಮುರಮಥನ ಕೆಲ್ಲೈಸಿ ನೋಡಿದನು, ಉರುಭಯಂಕರ ಚಕ್ರವನು ದುರ್ಧನುಷಧಾರ ದೂಯಮಾನ ನಿಷಾದ ಚಕ್ರವನು ಮುರಮಥನ ಕೆಲ್ಲೈಸಿ ನೋಡಿದನು. ತರಳ ತರಣಿ ಚಕ್ರವನು ಸಂಗರ ಮೀರ್ಗಿದ ಚಕ್ರವನು ಭಯ ಭರ ವಿವರ್ಜಿತ ಚಕ್ರವನು ಕದುಕೋಪ ಕುಡಿದನು ಮುರಮಥನ ಕೆಲ್ಲೈಸಿ ನೋಡಿದನು. ಆ ಕ್ಷಣದಲ್ಲಿ ಹೆಚ್ಚಾದಂತಹ ಕೋಪದಿಂದ ಮುರಮಥನ ಕೆಲ್ಲೈಸಿ ನೋಡಿದನು ಭಯಂಕರ ಚಕ್ರವನು. ಸುದರ್ಶನ ಚಕ್ರವನ್ನು ಕೃಷ್ಣ ನೆನಪಿಸಿಕೊಂಡ. ಕೃಷ್ಣ ಸ್ಮರಿಸಿಕೊಂಡ ಕ್ಷಣಕ್ಕೆ ಅವನ ಸಮೀಪಕ್ಕೆ ಸುದರ್ಶನ ಚಕ್ರ ಬಂದುಬಿಡ್ತು. ಅವನೇನು ಎಷ್ಟೊತ್ತಿಗೂ ಚಕ್ರವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡೋದು ಬೇಡ. ಸ್ಮರಿಸಿದ ಕ್ಷಣ ಬಂದು ಕೈ ಸೇರುವಂತಹ ಚಕ್ರ ಅದು. ಅದನ್ನು ದುರುಗುಟ್ಟಿಕೊಂಡು ನೋಡಿದಂತೆ ಅವನು. ಯಾಕೆಂದರೆ ಸನ್ನಿವೇಶ ಭಾವ ಆಗುಂಟು. ಎಂತಹ ಚಕ್ರ ಅದು! ರಾಕ್ಷಸರ ಕುಲವನ್ನೆಲ್ಲ ಸಂಹಾರ ಮಾಡಿದಂತಹ ಚಕ್ರ ಅದು. ಅದರ ಜೊತೆಗೆ ಆ ಚಕ್ರಕ್ಕೆ ಭಯ ಎನ್ನುವುದೇ ಇಲ್ಲ. ತರಳ ತರಣಿ ಚಕ್ರವನು. ಆ ಸೂರ್ಯಮಂಡಲವೇ ಚಿಕ್ಕದು ಎನ್ನುವ ಹಾಗುಂಟಿದು. ಇದರ ಪ್ರಭೆ ಹಾಗೆ ಪ್ರಭಾಯುಕ್ತವಾದಂಥ ಆ ಚಕ್ರ ಕೃಷ್ಣನ ಸಮೀಪಕ್ಕೆ ಬಂತು. ಆ ಚಕ್ರದ ಬಗ್ಗೆ ಒಂದು ಪದ್ಯವನ್ನು ಕುಮಾರವ್ಯಾಸ ಕವಿ ಬರೀತಾನೆ. ಅದು ಹೇಗಿದೆ? ನಿಶಿತ ಧಾರೆಯ ಹೊಳಹು, ರಾಕ್ಷಸ ಸಂಹಾರವನ್ನು ಮಾಡಿದಂಥ ಚಕ್ರ ಅಲ್ಲವೇ ಅದು? ಅದರ ಕೀಲುಗಳನ್ನೆಲ್ಲ ರಾಕ್ಷಸರ ರಕ್ತದಿಂದ ಗಟ್ಟಿ ಮಾಡಿಟ್ಟಿದ್ದಾರೆ ಎನ್ನುವ ಹಾಗುಂಟು. ಇನ್ನೂ ಕೂಡ ಅನೇಕ ರಾಕ್ಷಸರನ್ನು ಕೊಂದಾಗ ಅವರ ದೇಹದಲ್ಲಿದ್ದಂಥ ರಕ್ತ ಮಾಂಸ ಮಜ್ಜೆಗಳೆಲ್ಲ ಆ ಸುದರ್ಶನ ಚಕ್ರದ ಅರೆಗಳಲ್ಲಿ ಇನ್ನೂ ಇದ್ದಾವೆ ಎನ್ನುವಂಥ ಭಾವನೆ ಉಂಟು. ಇನ್ನೇನು ಅಲ್ಲದೆ ಇದ್ದರೂ ಶಿಶುಪಾಲನನ್ನು ಕೊಲ್ಲುವ ಸಂದರ್ಭದಲ್ಲಿ ನಾವು ಚಕ್ರವನ್ನು ನೋಡಿದ್ದೇವೆ. ಹಾಗೆ ಅಂತಹ ಚಕ್ರ ಸಮೀಪಕ್ಕೆ ಬರುವಾಗ ಅದರ ಅರೆಗಳ ಆ ಹೊಳಪಿನಲ್ಲಿ 1000 ಸೂರ್ಯರು ಕಾಣಿಸಿಕೊಳ್ತಾ ಇದ್ದಾರಂತೆ. ಅಂತಹ ತೇಜಸ್ಸು ಆ ಚಕ್ರಕ್ಕಿತ್ತು. ಆ ಚಕ್ರವನ್ನು ಕೃಷ್ಣ ನೋಡುವ ಹೊತ್ತಿಗೆ ಚಕ್ರದ ಪರಾಕ್ರಮ, ಕೃಷ್ಣನ ಭಾವ, ಇದರಿಂದ ಸಮುದ್ರದ ನೀರೆಲ್ಲ ಬತ್ತಿ ಹೋಗಿ
ಸಮುದ್ರದ ಆಳದಲ್ಲಿರ್ತಕ್ಕಂಥ ಬಿಳಿ ಬಿಳಿ ಮುತ್ತುಗಳನ್ನೆಲ್ಲ ಈಗ ಹುರಿದು ಕೆಂಪು ಮಾಡಿಬಿಟ್ಟಿದ್ದಾರೆ ಎನ್ನುವ ಹಾಗೆ. ಅಂದರೆ ಸಮುದ್ರ ನೀರೆಲ್ಲ ಬತ್ತು ಹೋಗ್ಬಿಟ್ಟಿದೆ, ಆಳದಲ್ಲಿರ್ತಕ್ಕಂತಹ ಮುತ್ತುಗಳನ್ನು ಹಾಕಿ ಹುರಿತಾ ಇದ್ದಾರೆ ಎನ್ನುವ ಹಾಗೆ ಬಿಳಿ ಬಿಳಿ ಮುತ್ತುಗಳನ್ನು ಕೆಂಪಾಗಿ ಕಾಣಿಸಿಕೊಳ್ತಾ ಇದ್ದಾವಂತೆ. ಎಲ್ಲರೂ ಹಾಯೆಂದು ಹೊಲುವ ಹೊತ್ತಿನಲ್ಲಿ ಕೃಷ್ಣ ತುಳುಕಿದನು ಚಕ್ರವನು. ತುಡುಕಿದನು ಚಕ್ರವನು ರಥದಿಂ ಪೊಡವಿಯೊಳ್ ದುಮ್ಮಿಕ್ಕಿದನು. ತುಡುಕಿದನು ಚಕ್ರವನು ರಥದಿಂ ಪೊಡವಿಯೊಳ್ ದುಮ್ಮಿಕ್ಕಿದನು. ಹತ್ತಡವಗಾಲಿಗೆ ಹರಿದನೊಡಬಿದ್ದವರನು ಒಡೆ ತುಳಿದು ಸುಡುವೆ ನಗಿದಾನ್ಮಯವ ಭೀಷ್ಮನ ಕಡಿದು ಭೂತಗಣಕ್ಕೆ ಬೋನವ ಬಡಿಸುವೆನು. ನೋಡಿ ಬೇಡವೇ ಅನ್ನುತ್ತ ಸೈವನಿದ ಕೃಷ್ಣ ಅಂತಹ ಭಯಂಕರವಾದಂತಹ ಚಕ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ರಥದಿಂದ ಪೊಡವೆಯೊಳು ಧುಮ್ಮಿಕ್ಕಿದನು. ಹಾರಿ ಒಂದೇ ನಗತಕ್ಕೆ ಕೆಳಗಿಳಿದು ಮುಂದೆ ಮುಂದೆ ಸಾಗಿ ಬರ್ತಾ ಇದ್ದಾನಂತೆ. ಕೆಲವರೆಲ್ಲ ಕೃಷ್ಣ ಭೀಷ್ಮನನ್ನೇ ಗುರಿಯಾಗಿಸಿಕೊಂಡು ರಥದಲ್ಲಿ ಇಳಿದು ರಭಸವಾಗಿ ಸಾಗಿ ಬರುವಾಗ ಅವನ ಕೈಕಾಲುಗಳಿಗೆ ಅಡ್ಡ ಸಿಗ್ತಾ ಇದ್ದಾರೆ. ಹಾಗೆ ಕಾಲುಗಳಿಗೆ ಅಡ್ಡ ಬಿದ್ದವರನ್ನು ತುಳಿದು ಅವ್ರು ಯಾರು ಏನೊಂದು ಲಕ್ಷ್ಯ ಇಲ್ಲ, ಭೀಷ್ಮನೆಡೆಗೆ ಸಾಗಬೇಕು ಅಂತ ಹೇಳಿ ರಭಸವಾಗಿ ನುಗ್ಗಿ ಹೋಗ್ತಾ ಇದ್ದಾನಂತೆ. ಹೋಗುವಾಗ ಹೇಳ್ತಾ ಇದ್ದಾನಂತೆ, ಆ ಭೀಷ್ಮನನ್ನು ಕಡಿದು ಇವತ್ತು ಭೂತಗಣಕ್ಕೆ ಔತಣವನ್ನು ನಾನು ಕೊಟ್ಟುಬಿಡ್ತೇನೆ, ಭೂತಗಣಕ್ಕೆ ಬೋನವ ಬಡಿಸುವೇನು, ನೋಡಿ ನೋಡಿ ನೋಡ್ತಾ ಇರಿ ನೀವೆಲ್ಲ ಅಂತ ಹೇಳಿ ಆ ಕಡೆಗೆ ಹೋದ. ಈಗ ಸೈನ್ಯ ವಲಯದಲ್ಲಿ ಕೆಲವು ಪ್ರಭಾವಗಳನ್ನು ನೋಡಬೇಕು. ಕೌರವರು ಕಂಪಿಸಿ ತಟ್ಟುಗೆಳೆದರು ಎಲ್ಲ. ಯಾಕೆಂದರೆ ತಮ್ಮ ಸೇನಾಧಿಪತಿಯಾದಂಥ ಭೀಷ್ಮನ ಮೇಲೆ ಕೃಷ್ಣ ಸಿಟ್ಟು ಮಾಡಿಕೊಂಡು ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ಕೌರವರು ಕಂಪಿಸಿಬಿಟ್ರು. ಸರಿ, ಪಾಂಡವರಿಗಾದ ಸಮಾಧಾನ ಉಂಟೆ ಅಂತ ಕೇಳಿದರೆ ಈ ಕೃಷ್ಣ ಈ ರೀತಿ ಮಾಡ್ತಾ ಇದ್ದಾನೆ, ಏನು ಮಾಡಬೇಕು ಅಂತ ಹೇಳಿ ಪಾಂಡವರಿಗೂ ಸಮಾಧಾನ ಇಲ್ಲ. ಹೋಗಲಿ, ಈ ಘಟನೆ ಸರಿ ಇದೆ ಅಂತೇಳಿ ಪ್ರಪಂಚದಲ್ಲಿ ಯಾರಾದರೂ ಹೇಳ್ತಾ ಇದ್ದಾರೆ ನೋಡಿದರೆ ಎಲ್ಲರೂ ಜಯ 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 ಅಂತ ಹೇಳ್ತಾ ಇದ್ದಾರಂತೆ. ಪಾರ್ಥ ಅಂತೂ ಗರವಡಿದು ಬೆರಳನ್ನು ಮೂಗಿನ ಮೇಲೆ ಇಟ್ಟು ಸುಮ್ಮನೆ ನಿಂತು ಬಿಟ್ಟಿದ್ದಾರಂತೆ. ಯಾಕೆಂದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಏನಾಗ್ತಾ ಇದೆ ನೋಡೋಣ ಅಂತ. ಎಲ್ಲರೂ ಪ್ರಜ್ಞೆಯನ್ನು ಕಳ್ಕೊಂಡ್ರೂ ಭೀಷ್ಮ ಮಾತ್ರ ಪ್ರಜ್ಞೆಯನ್ನು ಕಳ್ಕೊಳ್ಳಿಲ್ಲ. ಉಳಿದವರೆಲ್ಲ ಕಿಂಕರ್ತವ್ಯ ಮೂಢರಾದರೂ ಕೂಡ ಭೀಷ್ಮ ತಾ ಏನನ್ನು ಮಾಡಬೇಕು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾನೆ. ಹರಿ ಮುಕುಂದ, ಹರಿ ಮುಕುಂದ ಮುರಗರ ಲಕ್ಷ್ಮೀ ಎನ್ನುತ್ತ ಚಾಪವ ಶರವಣವನಿಗೆ ಬಿಸುಟು ಮೇಯಿಕ್ಕಿದನು ಕಲಿ ಭೀಷ್ಮ. ಕರಯುಗವ ಮುಗಿದೆದ್ದು ಮುರಗರ ಸರಸಿಜಾಂಬಕ ರಾಮ ಸರಸಿಜಾಂಬಕ ರಾಮ ರಕ್ಷಿಸು. ತದನಳಿ ಗುಣದೋಷದಗೆ ದೇವಾ ದೇವಾ ಈ ತದನಳಿ ಗುಣದೋಷದ ಅದಕ್ಕೆ
ಆರ್ಭಟಿಸುತ್ತಾ ಭೀಷ್ಮರನಿಗೆ ಕೃಷ್ಣ ಸಾಗಿ ಬರ್ತಾ ಇದ್ದರೆ ಎಲ್ಲರೂ ಬೆರಗಾಗಿರುವ ಹೊತ್ತಿನಲ್ಲಿ ಭೀಷ್ಮ ಶರವವ ಚಾಪವ ಅವನಿಗೆ ಬಿಸುಟು ಮೈ ಎಕ್ಕಿದನು, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟಂತೆ. ಆ ಬಿಲ್ಲು ಬಾಣಗಳ ಆಚೀಚೆ ಒಗತ್ತು. ಭಗವಂತ ಅಂತ ಹೇಳಿ ಎರಡೂ ಕೈಗಳನ್ನು ಜೋಡಿಸಿ ಅವನ ಮುಂದೆ ನಿಂತು ಬೇಡಿಕೊಳ್ತಾ ಇದ್ದಾನಂತೆ. ಹರಿ ಮುಕುಂದ ಲಕ್ಷ್ಮೀವರ ನೃಕೇಸರಿ. ನೃಕೇಸರಿ, ಕೇಸರಿ ಅಂತಂದರೆ ಕೋಪದಿಂದ ಕೆರಳಿರ್ತಕ್ಕಂಥದ್ದು. ಮನುಷ್ಯ ಹೌದು ಕೃಷ್ಣ, ಆದರೆ ಕೋಪದಿಂದ ಕೆರಳಿ ಕೇಸರಿ ಆಗಿಬಿಟ್ಟಿದ್ದಾನೆ. ಮತ್ತು ಅವತಾರದ ಹೆಸರು ಹೌದದು. ಅವನ ಮುಂದೆ ಕೈ ಜೋಡಿಸಿಕೊಂಡು ಭಕ್ತಿಯಿಂದ ಕೇಳ್ತಾ ಇದ್ದಾನಂತೆ ಭೀಷ್ಮ, ಮುರಹರ ಸರಸಿಜಾಂಬಕ ರಾಮ ರಕ್ಷಿಸು, ನನ್ನನ್ನು ಕಾಪಾಡು. ಅದ್ರ ಜೊತೆಗೆ ತರಳನಲ್ಲಿ ಗುಣದೋಷದೆರಕೆಯೇ. ನನ್ನಂತಹ ಒಬ್ಬ ಸಾಮಾನ್ಯನಲ್ಲಿ ಏನೋ ಹುಡುಗ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ನೋಡೋದು ಬಿಟ್ಟು ನನ್ನ ಕೆಲಸದಲ್ಲಿ ನನ್ನ ಕಾರ್ಯದಲ್ಲಿ ಗುಣದೋಷವನ್ನೆಲ್ಲ ನಿನ್ನಂಥವನು ನೋಡಬಹುದೇ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಅಂತಂದರೆ, ತಪ್ಪು ಮಾಡಿದವರು ಯಾರೂ ಅದನ್ನು ಸಮರ್ಥಿಸಿಕೊಳ್ಳಲಾರರು, ಸಮರ್ಥಿಸಿಕೊಳ್ಳಬಾರದು. ಭೀಷ್ಮನಿಗೆ ಗೊತ್ತಾಗಿದೆ ತಾನು ಮಾಡಿ ತಪ್ಪು ಅಂತ. ಅವನು ತನ್ನ ಕಾರ್ಯದ ಸಮರ್ಥನೆಗೆ ಹೋಗ್ತಾ ಇಲ್ಲ. ಅದ್ರ ಬದಲಾಗಿ ಏನೋ ನಾನು ಮಗ ಸಣ್ಣವನು, ನಾನು ಮಾಡಿದ ತಪ್ಪನ್ನು ಇದು ಗುಣದೋಷವನ್ನು ವಿಭಾಗಿಸಿ ನನ್ನನ್ನು ನೀನು ನೋಡಬಹುದೇ. ಅದ್ರ ಬದಲಾಗಿ ಕಾರುಣ್ಯಾಂಬುದಿ ಸರಸಿಜಾಂಬಕ ರಾಮ ರಕ್ಷಿಸು ಅಂತ ಕೇಳಿಕೊಳ್ತಾ ಇದ್ದಾನಂತೆ. ಇಲ್ಲಿ ಸರಸಿಜಾಂಬಕ ರಾಮ ಹೇಳುವಲ್ಲಿ, ರಕ್ಷಿಸು ಅಂತ ಕೇಳುವಲ್ಲಿ ಎರಡು ಸಂಗತಿಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು. ಸಿಟ್ಟು ಬಂದಾಗ ಯಾರಿಗಾದರೂ ರಕ್ಷಣೆ ಮಾಡುವಂಥ ಒಂದು ಔದಾರ್ಯ ಬರಬಹುದೇ? ಬಂದರೆ ರಾಮನಿಗೆ ಬರ್ತದೆ, ಬಂದಿದೆ. ಯಾಕಂದರೆ ರಾಮನ ಅವತಾರದಲ್ಲಿ ಎರಡು ಸಂದರ್ಭಗಳಲ್ಲಿ ಮಹಾಕ್ರೋಧವೇ ಬಂದರೂ ಶರಣಾಗತರನ್ನು ರಕ್ಷಿಸಿದಂಥ ಉದಾಹರಣೆಗಳು ಉಂಟು. ಒಂದು ಸಂದರ್ಭ ಕಾಕಾಸುರನ ವೃತ್ತಾಂತ. ಕಾಕಾಸುರನಿಗಾಗಿ ಬಾಣವನ್ನು ರಾಮ ಪ್ರಯೋಗಿಸಿದ ಮೇಲೆ 3 ಲೋಕಗಳನ್ನು ತಿರುಗಿದರೂ ಯಾರೂ ಕಾಕಾಸುರನಿಗೆ ರಕ್ಷಣೆಯನ್ನು ಕೊಡದೇ ಇದ್ದಾಗ ಕಾಕಾಸುರ ರಾಮನಲ್ಲಿ ಶರಣ ಹೊಂದಿದಾಗ ರಾಮ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಕಾಕಾಸುರನ ಮೇಲೆ ಬಾಣಪ್ರಯೋಗ ಮಾಡಿಯೂ ರಕ್ಷಣೆ ಕೊಟ್ಟಿದ್ದಾನೆ ರಾಮ. ಇನ್ನೊಂದು ಸಂದರ್ಭದಲ್ಲಿ ಸಮುದ್ರ ಶೋಷಣೆಯನ್ನು ಮಾಡ್ತೇನೆ, ಸಮುದ್ರ ರಾಜ ದಾರಿ ಬಿಟ್ಟುಕೊಡಲಿಲ್ಲ ಅಂತ ಸಮುದ್ರ ರಾಜನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ ಮೇಲೂ ಶರಣು ಬಂದಂತಹ ಆ ಸಮುದ್ರ ರಾಜನನ್ನು ರಾಮ ಔದಾರ್ಯದಿಂದ ಕ್ಷಮಿಸಿದ್ದಾನೆ. ಅಂದರೆ ಮಹಾಕ್ರೋಧದ ಸ್ಥಿತಿಯಲ್ಲಿಯೂ ಕರುಣಿಯಾಗಬಲ್ಲವನು ರಾಮ. ಸರಸಿಜಾಂಬಕ ರಾಮ ರಕ್ಷಿಸು, ನನ್ನ ಮೇಲೆ ನೀನು ಸಿಟ್ಟು ಮಾಡೋದಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಮುಂದುವರಿದು ಹೇಳ್ತಾನೆ, ಇಲ್ಲಿನ ಮುಂದಿನ ಕೆಲವು ಪದ್ಯಗಳಲ್ಲಿ ಅದು ಪರಮಾವಧಿ ಭಕ್ತಿ. ಕೃಷ್ಣ ಭಕ್ತನಾದಂತಹ ಕವಿ ಕುಮಾರವ್ಯಾಸ ಆ ಪಾತ್ರದಲ್ಲಿನ ಭಾವ, ಅದರ ಜೊತೆಗೆ ತನ್ನ ಕೃಷ್ಣ ಭಕ್ತಿ ಎಲ್ಲವನ್ನು ಎರಕ ಹೊಯ್ದು ರಚನೆ ಮಾಡಿಬಿಟ್ಟಿದ್ದಾನೆ. ದೇವಾ ದೇವ ನಿಮ್ಮಯ ಖಾತಿ ಪರ್ಯಂತ ಆಮುಲಕ್ಷ್ಯವೇ ಜೀಯ ನೊರಗಿನ ದೇವಗಿರಿಯಂತರವೇ ಸಂಭಾವನೆಯೇ ನನ್ನೊಡನೆ ದೇವ ಮುನಿಗಳ ನಗೆಯ ನೋಡದೆ ಇದಾವುದು ಚಿತವ ಮಾಡಿದಿರಿ ದೇವ ಮುನಿಗಳ ನಗೆಯ ನೋಡದೆ ಇದಾವುದು ಚಿತವ ಮಾಡಿದಿರಿ ಮಹಿಮಾ ಬಲಂಬವ ಮರೆದುದಕ್ಕೆ ದೇವಾಗ ನಿಮ್ಮ ಮಹಿಮಾವಲಂಬವ ಮರೆದುದಕ್ಕೆ ನಗೆ ಬಂದುದೆನಗೆ ದೇವಾ ನಗೆ ಬಂದುದೆನಗೆಂದ. ಭೀಷ್ಮ ನಗಾಡ್ದ ಕೃಷ್ಣನಲ್ಲಿ ಕೇಳ್ತಾನಂತೆ, ದೇವ ನಿನ್ನಂಥವನು ನನ್ನ ಸಮ್ಮುಖದಲ್ಲಿ ಹೀಗೆ ಸಿಟ್ಟು ಮಾಡಬಹುದೇ? ನಿಮ್ಮಯ ಖಾತಿ ಪರ್ಯಂತ ಆವು ಲಕ್ಷ್ಯವೇ. ನೀನು ಒಂದು ವೇಳೆ ಸಿಟ್ಟು ಮಾಡ್ತೀನಿ ಅಂತ ಆದರೆ ಅದಕ್ಕೆ ನಾನು ಜನವೇ.
ಯಾಕೆಂದರೆ ಯಾವುದೇ ಭಾವನೆಯನ್ನು ಪ್ರಕಟಪಡಿಸಬೇಕಾದ್ರೆ ಒಂದು ಸಮಾನತೆ ಅಂತ ಒಂದಿರಬೇಕು. ಸಂಭಾವನೆಯೇ ಎಮ್ಮೊಡನೆ ನಿನಗೂ ನನಗೂ ಯಾವ ಸಮಾನತೆ ಇದೆ? ಬಲಿಷ್ಠರಾದವರಲ್ಲಿ ನೀನೇನಾದರೂ ನಿನ್ನ ಈ ಸಿಟ್ಟನ್ನು ಪ್ರದರ್ಶನ ಮಾಡ್ತೀನಿ ಅಂತಾದರೆ ಮೆಚ್ಚಬಹುದು, ನೋಡಲು. ಆ ಕಡೆಗೆ ದೇವ ಮುನಿಗಳ ನಗೆಯ ನೋಡದೆ ಆ ದೇವತೆಗಳು ಋಷಿಮುನಿಗಳು ಅವರನ್ನು ನಗಾಡ್ತಾ ಇದ್ದಾರೆ. ಹೋಗಿ 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 ಈ ಮುದುಕ ಭೀಷ್ಮನ ಮೇಲೆ ಕೃಷ್ಣ ಸಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂಥೇಳಿ ಅವರನ್ನು ನಗಾಡ್ತಾ ಇದ್ದಾರೆ. ಅವರ ನಗೆಯನ್ನು ನೋಡದೆ ನೀನು ನನ್ನ ಹತ್ರ ಸಿಟ್ಟು ಮಾಡ್ತಾ ಇದೆಯಲ್ಲಪ್ಪ, ಇದು ಹೇಗೆ ಸರಿ ಇದು? ಈಗ ನೀನು ಯಾರು? ಒಂದು ಮೇರು ಪರ್ವತ. ನಾನು ಯಾರು? ಒಂದು ಸಾಮಾನ್ಯ ನೊರಜು. ನಿನಗೆ ನನಗೆ ಹೇಗೆ ಸಮಾನತೆ ಆಗ್ತದೆ? ಸಮಾನತೆ ಇಲ್ಲದೇ ಇರುವಂಥ ಒಂದು ಅಸ್ಥಾನದಲ್ಲಿ ನೀನೀಗ ಸಿಟ್ಟನ್ನು ಪ್ರದರ್ಶನ ಮಾಡಿಬಿಟ್ಟಿದೆಯಲ್ಲಪ್ಪ. ನಿನ್ನ ಮಹಿಮಾವಲಂಬನವನ್ನೆಲ್ಲ ನೀನು ಮರೆತು ಬಿಟ್ಟೆ. ಹಾಗಾದರೆ ನಿನ್ನ ಮಹಿಮೆ ಏನು? ಹಾಗಾದರೆ ನಿನ್ನ ಆಲಸಿಕೆಯಲ್ಲಿ 500,000 ಬ್ರಹ್ಮರೇ ಆಗಿ ಹೋಗ್ತಾರೆ. ಹುಲು ಮನುಜ ನೀನಾದರೆ ಹಾಗೆ. ಹೀಗಿರುವಾಗ ನನ್ನಂಥ ಹುಲು ಮನುಜನ ಮೇಲೆ ನೀನು ಅಂತಹ ದೊಡ್ಡ ಮಹಿಮೆಯನ್ನು ಇಟ್ಟುಕೊಂಡವನು, ನಿನ್ನ ಉದರದಲ್ಲಿ ಸಕಲ ಲೋಕಗಳನ್ನು ಇಟ್ಟುಕೊಂಡವನು, ನೀನು ಸಿಟ್ಟು ಮಾಡಿಬಿಟ್ಟೆ ಅಂತ ಆದರೆ ಇದು ಸರಿಯಲ್ಲ. ಈ ಸಿಟ್ಟು ಸರಿಯಲ್ಲ. ಅದ್ರ ಜೊತೆಗೆ ಇದರ ಪರಿಣಾಮ ಏನು? ಲಜ್ಜೆಗೆ ನೆಲೆಯ ಮಾಡಿದೆ. ನೀನು ಮಾಡಿದಂಥ ಘನ ಕಾರ್ಯ ಎನ್ನುವುದಾಗಿ ಇದನ್ನು ಯಾರೂ ಹೇಳೋದಿಲ್ಲ. ಇದು ನಾಚಿಕೆ ಕೆಲಸವನ್ನು ನೀನು ಮಾಡಿಬಿಟ್ಟಿದೆಯಾ. ಅದರ ಜೊತೆಗೆ ದುರ್ಯಶವನ್ನು ನನಗೆ ಹೂಡಿದೆ. ನನಗೂ ಕೂಡ ಒಂದು ದುರ್ಯಶ. ಏನು? ಇಷ್ಟು ದಿವಸ ನಾನು ಭಕ್ತ ಅಂತ ಇದ್ದೆ. ಈಗ ನೀನು ಚಕ್ರವನ್ನು ತೆಗೆದುಕೊಂಡು ರಾಕ್ಷಸರನ್ನು ದುಷ್ಟನ್ನು ಕೊಲ್ಲಬೇಕಾ ಅಂತ ಚಕ್ರದಲ್ಲಿ ನನ್ನ ತಲೆ ಕಡಿಯಲಿಕ್ಕೆ ಬಂದರೆ ಇನ್ಮೇಲೆ ಪ್ರಪಂಚದಲ್ಲಿ ನನಗೆ ಯಾವ ಸ್ಥಾನಮಾನ? ನನ್ನನ್ನು ಯಾರಾದರೂ ಒಳ್ಳೆಯವರು ಅಂತ ಹೇಳ್ತಾರೇನೋ ಅಂತ ಹೇಳ್ತಾ ಇನ್ನೂ ತನಗೂ ಕೃಷ್ಣನಿಗೂ ಇರ್ತಕ್ಕಂಥ ಅಂತರವನ್ನು ತೋರಿಸ್ತಾನಂತೆ. ರೋಮ ರೋಮಗಳಲ್ಲಿ ಭುವನ ಸ್ತೋಮನ ಅಲಿದಾಡ್ತದೆ. ಅಂತಹ ಒಂದು ಮಹಿಮೆ ಉಳ್ಳಂತಹ ನೀನು ನನ್ನನ್ನು ವೈರಿ ಅಂತ ತಿಳಿದು ಕೋಪಿಸ್ತಿಂತಾದರೆ ಇದೆಲ್ಲ ಮರುಳುತನ. ನೀನು ಸುಮ್ಮನೆ ಈ ರೀತಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಬರೋದಿದೆಯಲ್ಲ. ಆ ಋಷಿಮುನಿಗಳು ನಾರದರಂಥವರೆಲ್ಲ ತಮ್ಮೊಳಗೆ ಕೈಯನ್ನು ತಟ್ಟಿ ನಗಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದು ಬಹುಶಃ ನೀನು ಮನುಷ್ಯನಾಗಿ ಅವತರಿಸಿದ್ಯಲ್ಲ, ಅದಕ್ಕಾಗಿ ಇದು ಇರಬೇಕು. ಇಲ್ಲದಿದ್ದರೆ ಅಂತಹ ಮಹಿಮೆ ಉಳ್ಳಂಥ ನಿನಗೆ ನನ್ನಂಥವ್ರ ಮೇಲೆ ಸಿಟ್ಟು ಬರಬಾರದು. ಮಾನವರು ಕಡುಮೂರ್ಖರು ಎಂಬಿ ಮಾನಗರ್ವವ ತಳೆದು. ಮನುಷ್ಯನಾಗಿ ಹುಟ್ಟಿ ಬಂದ ಕಾರಣಕ್ಕಾಗಿ ಮನುಷ್ಯ ದೋಷಗಳನ್ನು ಪ್ರಕಟಪಡಿಸಬೇಕು. ಮನುಷ್ಯತ್ವ ಅಂತ ಹೇಳಿದ್ರೇನು? ಒಂದಷ್ಟು ಅಹಂಕಾರ, ಒಂದಷ್ಟು ನಾಚಿಕೆ ಇಲ್ಲದೆ ಇರುವಂತಹ ಜೀವನ, ಆಮೇಲೆ ಕಡು ಗರ್ವ. ಮನುಷ್ಯ ರೂಪಿನವನಾಗಿದ್ದಕ್ಕಾಗಿ ನೀನು ಮನುಷ್ಯತ್ವವನ್ನು ಈ ರೀತಿಯಲ್ಲಿ ಪ್ರಕಟಪಡಿಸಿದರೆ ಇದಕ್ಕೂ ಹಿಂದಿನದಾದಂಥ ನಿನ್ನ ಆ ಭುವನ ಸ್ತೋಮಗಳನ್ನು ರೋಮಗಳಲ್ಲಿ ಇಟ್ಟುಕೊಂಡಂತಹ ಒಂದು ಆಲಸಿಕೆಯಲ್ಲಿ 500,000 ಬ್ರಹ್ಮರೇ ಆಗಿ ಹೋಗುವಂಥ ಒಂದು ದೊಡ್ಡ ವ್ಯಕ್ತಿತ್ವ, ಅದಕ್ಕೇನು ಹೇಳಬೇಕು? ನನಗೆ ಗೊತ್ತಿದೆಯಪ್ಪ, ಇದೆಲ್ಲ ನಿನ್ನ ನಾಟಕ. ಇದು ನಿನ್ನ ಠಕ್ಕನ್ನು ನಾನು ಬಲ್ಲೆ, ನನಗೆ ಗೊತ್ತಿದೆ. ಆದರೆ ಅವರೆಲ್ಲ ನಗಾಡ್ತಾರೆ. ಭ್ರೂಭಂಗ ಮಾತ್ರದಲ್ಲಿ ಆಶಿಸಿದ ಕೆಲಸವನ್ನು ಮಾಡುವಂಥ ಭಗವಂತನಿಗೆ ಈ ಸಿಟ್ಟು, ಈ ಸುದರ್ಶನ ಚಕ್ರ ಇದೆಲ್ಲ ಬೇಕು ಅಂತಂದರೆ ದೇವ ಇದೆಲ್ಲ ಸುಮ್ಮನೆ ನಾಟಕ, ಇದೆಲ್ಲ ಸುಮ್ಮನೆ ನಾಟಕ. ಅಥವಾ ನಿನಗೇನಾದರೂ ನಿಜಕ್ಕೂ ನನ್ನನ್ನು ಕೊಲ್ಲುವ ಮನಸ್ಸುಂಟೋ ದೇವಾ? ದೇವ ನೀಗಿಟ ಕೊಲುವಡೆಯು ನಾ ಸಾವೆನೆ. ದೇವ ನೀಗಿಟ ಕೊಲುವಡೆಯು ನಾ ಸಾವೆನೆ. ತಾನಾವನೆಂಬುದ ದೇವರದಿರದೈ ವೃಥಾ ಸಂಭಿನ್ನ ರೋಷದೈ. ದೇವನಾಮದ ಜೋಡು ನಮ್ಮನ್ನು ಕಾವುದೈ ಕೃಷ್ಣ. ದೇವನಾಮದ ಜೋಡು ನಮ್ಮನ್ನು ಕಾವುದೈ. ನೀ ಮುನಿಗಡೆಯು
ನಿಮಗಾವು ಹೆದರೆವು ನಾಮಧಾರಿಗಳು ನಿನ್ನ ನಾಮಧಾರಿಗಳು ಅತುಲ ಬಲರೆಂದ ಭೀಷ್ಮ ಹೇಳ್ತಾನೆ, ಒಂದೋ ಇದೊಂದು ಮೋಸ, ಧಕ್ಕು, ಅಥವಾ ನಿನಗೆ ನನ್ನನ್ನು ಕೊಲ್ಲಬೇಕು ಅಂತ ಒಳಗೂ ಒಂದು ಅಪೇಕ್ಷೆ ಇರಬೇಕು. ಹೌದಾ? ನಿನಗೆ ಒಳಗಿನಿಂದಲೂ ಭೀಷ್ಮನನ್ನು ಕೊಲ್ಲಬೇಕು ಅಂತ ಮನಸ್ಸು ಉಂಟಾ? ಸಾಧ್ಯವಾದು? ಹಾಗಾದರೆ ದೇವ ನೀ ದಿಟ ಕೊಲುವಡೆಯು ನಾ ಸಾವೇನೆ, ನೀನೇ ಚಕ್ರ ತೆಗೆದುಕೊಂಡು ಬಂದು ನನ್ನ ಪ್ರಯೋಗ ಮಾಡಿದ ಕ್ಷಣಕ್ಕೆ ನನ್ನನ್ನು ಸಾಯ್ತೇನೆ ಅಂತ ನೀನು ಭಾವಿಸಿದೆಯೇನು? ನಾನು ಯಾರು ಹೇಳುವುದನ್ನು ನೀನು ಯೋಚನೆ ಮಾಡಬೇಕು. ಈ ರೀತಿಯಾಗಿ ಚಕ್ರವನ್ನು ಪ್ರಯೋಗಿಸಿ ಇವನನ್ನು ಕೊಲ್ಲಬಹುದೇ, ಇವನು ಸಾಯ್ತಾನೆಯೇ ಎನ್ನುವುದನ್ನು ಯೋಚನೆ ಮಾಡಬೇಕಿತ್ತು. ನಾನು ಹಾಗೆಲ್ಲ ಸಾಯುವ ಮನುಷ್ಯನೇ, ಅದನ್ನು ನೀನು ಅರ್ಥ ಮಾಡಿಕೊಳ್ಳದೆ ವೃಥಾ ಸಂಭಿನ್ನ ರೋಷದಲ್ಲಿ ಕೊಂದುಬಿಡ್ತೇನೆ ಅಂತ ಹೇಳಿ ಚಕ್ರ ಪ್ರಯೋಗ ಎಲ್ಲ ಮಾಡಿದರೆ ನಾನು ಸಾಯೋ ಮನುಷ್ಯನೇ ಅಲ್ಲ. ಇಲ್ಲೊಂದು ಸ್ವಾರಸ್ಯ. ಅದೇನಿದು? ಭೀಷ್ಮ ಯಾಕೆ ಹೀಗಾಡ್ತಾನೆ? ನೀನು ಚಕ್ರವನ್ನು ಬಿಟ್ಟು ನಾನು ಸಾಯೋದಿಲ್ಲ ಅಂತ ಭೀಷ್ಮ ಹೇಳ್ತಾನೆ ಅಂತಾದರೆ ಯಾಕೆ? ಬಹುತೇಕರು ನಾವೆಲ್ಲ ಒಂದು ನಿರ್ಮೆ ಬಂದುಬಿಡ್ತೇವೆ. ಅವನ ತಂದೆಯಾದ ಶಂತನು ಚಕ್ರವರ್ತಿ ಇಚ್ಛಾಮರಣಿ ಆಗು ಅಂತ ಹೇಳಿಬಿಟ್ಟಿದ್ದಾನೆ, ಹಾಗಾಗಿ ಭೀಷ್ಮನನ್ನು ಕೊಲ್ಲಿಕ್ಕಾಗೋದಿಲ್ಲ, ಅದಕ್ಕಾಗಿ ಭೀಷ್ಮ ಹೀಗೆ ಹೇಳ್ತಾ ಇದ್ದಿರಬೇಕು ಅಂತ. ಅದಲ್ಲ. ಭೀಷ್ಮ ಇಲ್ಲಿ ಹೇಳ್ತಾ ಇರೋದು, ದೇವನಾಮದ ಜೋಡು ನಮ್ಮನ್ನು ಕಾವುದೈ, ನಾನು ನಿನ್ನ ಭಕ್ತ, ನಿನ್ನ ನಾಮಸ್ಮರಣೆಯೇ ನನಗೆ ರಕ್ಷಾ ಕವಚ, ನಿನ್ನ ನಾಮಸ್ಮರಣೆಯ ರಕ್ಷಾ ಕವಚದಲ್ಲಿ ನಾನು ಸುರಕ್ಷಿತವಾಗಿರುವಾಗ ಈ ಚಕ್ರ ನನ್ನನ್ನು ಏನು ಮಾಡಿತು? ದೇವ ನೀ ಮುನಿದಡೆಯು ನಿಮಗಾವು ಹೆದರೆವು. ನೀ ಸಿಟ್ಟು ಮಾಡಿದಿಲ್ಲ, ನಾನು ಹೆದರ್ಕೊಂಡು ಹೋಗೋದಿಲ್ಲ. ಯಾಕೆಂದರೆ ನಾಮಧಾರಿಗಳ ಅತುಲ ಬಲರೇ. ಅದರ ಜೊತೆ ಇವರು ಹೇಳಿದಾಗೆ ನಿನ್ನ ನಾಮಧಾರಿಗಳ ಅತುಲ ಬಲರೇ. ಭಗವಂತನಿಗೂ ಭಕ್ತನಿಗೂ ಸ್ಪರ್ಧೆ, ಯಾರು ಗೆಲ್ತಾರೆ? ಭಗವಂತ ಗೆಲ್ತಾನೋ ಭಕ್ತರು ಗೆಲ್ತಾನೋ ಅಂತ ನೋಡಿದರೆ ಗೆಲುವು ಯಾವತ್ತು ಭಕ್ತರದ್ದೇ. ಭಗವಂತ ಸೋಲ್ಬೇಕಾಗತ್ತೆ. ಆದ್ದರಿಂದ ನಿನ್ನ ನನ್ನನ್ನು ಕೊಲ್ಲಿಕ್ಕಾಗೋದಿಲ್ಲ, ನಾನೇ ಗೆಲ್ಲುತ್ತೇನೆ. ಚಕ್ರ ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾದರೆ ನೀನು ಕೊಲ್ತೇನೆ ಭೀಷ್ಮನನ್ನು ಅಂತ ಹೇಳಿ ನಿನಗಾಗುವುದು ಭಂಗ. ಈ ಭಂಗ ಭಂಗವಲ್ಲಿದು ನಿನ್ನ ಘನತೆಗೆ ಕೃಷ್ಣ, ಭಂಗವಲ್ಲಿದು ನಿನ್ನ ಘನತೆಗೆ ಡಿಂಗರಿಗರೇ ಮಿಗಿಲು, ಡಿಂಗರಿಗರೇ ಮಿಗಿಲು, ನಿನಗೆಯೂ ಡಿಂಗರಿಗರೇ ಬಲ್ಲಿದರು ದಾಕ್ಷಿಣ್ಯವೇ ನಿನಗೆ, ನಿನ್ನ ಘನತೆಗೆ ಇದು ಭಂಗವಲ್ಲ. ಡಿಂಗರಿಗರೇ ನಿನಗೆಯೂ ಮಿಗಿಲು, ಡಿಂಗರಿಗರೇ ಬಲ್ಲಿದರು ಮಂಗಳಾತ್ಮಕ ಕೇಳು ನಿನ್ನಯ ಗಂಗಳೊಲ್ಲೆನು, ಮಂಗಳಾತ್ಮಕ ಕೇಳು ನಿನ್ನಯ ಗಂಗಳೊಲ್ಲೆನು. ಮುಗುದಿ ಪದಗಳು ಅಭಂಗ ಪೆಂಡೆಯ ತಾಳಲೈ, ನಿಮ್ಮಡಿಯ ಸಿರಿನಾಮ, ನಿಮ್ಮಡಿಯ ಸಿರಿನಾಮ, ನಿಮ್ಮಡಿಯ ಸಿರಿನಾಮ. ಭೀಷ್ಮ ಹೇಳ್ತಾನೆ, ನೀನೇನಾದರೂ ಚಕ್ರ ಪ್ರಯೋಗಕ್ಕೆ ಮುಂದಾದರೆ ನಿನಗಾಗುವುದು ಸೋಲು, ಹಿನ್ನಡೆ, ಭಂಗ. ಹಾಗಂತ ಈ ಭಂಗವೂ ಕೂಡ ನಿನ್ನ ಯೋಗ್ಯತೆಯನ್ನು ಕಡಿಮೆ ಮಾಡೋದಿಲ್ಲ. ಭಂಗವಲ್ಲಿದು ನಿನ್ನ ಘನತೆಗೆ. ಯಾಕೆ? ಯಾವತ್ತೇ ಆಗಲಿ ಪ್ರಪಂಚದಲ್ಲಿ ಭಕ್ತರಿಗೂ ಭಗವಂತನಿಗೂ ಸ್ಪರ್ಧೆ ಅಂತಾಗಿ ಭಕ್ತರು ಗೆದ್ದರೆ ಭಗವಂತನೇ ಗೆದ್ದ ಹಾಗೆ. ಪ್ರಪಂಚದ ಕಣ್ಣು ಮುಂದೆ ಭಕ್ತರು ಗೆಲ್ಲೋದಷ್ಟೇ. ಹಾಗೆ ಭಂಗವಲ್ಲಿದು ನಿನ್ನ ಘನತೆಗೆ ಡಿಂಗರಿಗರೇ ಮಿಗಿಲು. ಅದ್ರ ಜೊತೆಗೆ ನಿನ್ನ ಘನತೆಗೆ ಡಿಂಗರಿಗರೇ ಮಿಗಿಲು. ಇದು ಸಾಮಾನ್ಯ ನಿಯಮ.
ಅದರ ಜೊತೆಗೆ ನಿನಗೇನು ಹೊರತಾಗಿದ್ದಲ್ಲ, ಈ ನಿಯಮಕ್ಕೆ ನೀನೇನು ಕೂಡ ಅಪವಾದವಲ್ಲ. ನಿನಗೆಯೂ ಡಿಂಗರಿಗರೇ ಮಿಗಿಲು, ನಿನಗಿಂತಲೂ ನಿನ್ನ ಭಕ್ತರೇ ದೊಡ್ಡವರು. ದಾಕ್ಷಿಣ್ಯವೇನಿದಕ್ಕೆ ನನಗೆ ಹೇಳಲಿಕ್ಕೆ ಇನ್ನು ಮುಂದಿಲ್ಲ. ನಾನೇ ದಾಕ್ಷಿಣ್ಯ ಮಾಡಿಕೊಳ್ಳಿ. ನೀನೇನಾದರೂ ಮುಂದುವರೆದು ಬಂದರೆ ನಿನಗಾಗುವುದು ಸೋಲು. ನಿನಗೆ ಈ ಭೀಷ್ಮನೆನ್ನುವಂಥ ಭಕ್ತನಿಂದ ಸೋಲಾಗುತ್ತೆ. ಇದನ್ನು ಹೇಳಲಿಕ್ಕೆ ನನಗೇನು ದಾಕ್ಷಿಣ್ಯ ಇಲ್ಲ. ಮಂಗಳಾತ್ಮಕ ಕೇಳು. ಈ ರೀತಿಯಾಗಿ ಪ್ರತ್ಯಕ್ಷ ಭಗವಂತನಾದಂತಹ ನಿನ್ನ ಸಮ್ಮುಖದಲ್ಲಿ ನಿನಗೆ ವಿರುದ್ಧವಾಗಿ ನಡ್ಕೊಂಡು ನಾನು ಮೋಕ್ಷವನ್ನು ಕಳ್ಕೊಳ್ತೇನೆ ಅಂತ ನನಗೇನು ಅಂಜಿಕೆ ಇಲ್ಲ. ಯಾಕೆಂದರೆ ನನಗೆ ಮೋಕ್ಷ ಪ್ರಾಪ್ತಿಗೆ ನಿಮ್ಮಡಿಯ ಸಿರಿನಾಮವೇ ಅಭಂಗ ಪೆಂಡೆಯದಾಳಲೈ. ನನ್ನ ಆಶಯವನ್ನು ಅದು ಕಾದುಕೊಡುತ್ತೆ. ಆದ್ದರಿಂದ ಪ್ರತ್ಯಕ್ಷವಾಗಿ ನಿನಗೆ ವಿರುದ್ಧವಾಗಿ ನಡ್ಕೊಂಡ್ರೂ ನನಗೆ ಮೋಕ್ಷ ಸಿಕ್ಕೇ ಸಿಕ್ಕುತ್ತೆ. ಯಾಕೆಂದರೆ ಅಪ್ರತ್ಯಕ್ಷ ಭಗವಂತನಾದಂತಹ ನಿನ್ನ ಸಿರಿನಾಮವೇ ನನಗೆ ರಕ್ಷಾ ಕವಚವಾಗಿದೆ. ಆದ್ದರಿಂದ ನೀನು ಆ ಸಿಟ್ಟನ್ನು ಬಿಡು, ನಿನ್ನ ತೇಜಸ್ಸನ್ನು ಇಟ್ಟುಕೋ. ಎಂತಹ ಮಾತು! ಯಾರು ಸಿಟ್ಟನ್ನು ಉಳಿಸಿಕೊಳ್ತಾರೋ ಅವರು ತೇಜಸ್ಸನ್ನು ಕಳ್ಕೊಳ್ತಾರೆ. ನೀನು ತೇಜಸ್ಸನ್ನು ಉಳಿಸಿಕೊಂಡು ಸಿಟ್ಟನ್ನು ಕಳೆದುಕೋ. ಅದಲ್ಲ, ನಿಜವಾಗಿಯೂ ನನ್ನನ್ನು ಕೊಲ್ಲಬೇಕು ಅನ್ನುವುದೇ ಇರುವುದಾದರೆ ಬಿಸುಡು ಚಕ್ರವನ್ನು ಎನ್ನ ಕಾಯದಿರಿ. ಚಕ್ರವನ್ನು ಬಿಟ್ಟು ನೋಡ್ಬಿಡು, ಏನಾಗ್ತದೆ ಅಂತ ಒಂದು ತೀರ್ಮಾನ ಆಗೋಗಲಿ. ಬಿಡು. ಬಿಡ್ತೀಯಾ? ಇಲ್ವಾ? ಬಿಡೋದಿಲ್ವಾ? ಬಿಡು, ನೋಡೋಣ ಏನಾಗ್ತದೆ ಮುಂದೆ. ಬಿಸುಡು ಚಕ್ರವನೆನ್ನ ಕಾಯದಲ್ಲಿ ದಿಕ್ಕ ಕೊಲ್ಲುವ ಮನವೇ. ಬಿಸುಡು ಚಕ್ರವನೆನ್ನ ಕಾಯದಲ್ಲಿ ಅಳುಕಿ ಕೂದಲು ಹರಿದುದಾದರೆ ಬಳಿಕ ನಾಡಿಂಗಲಿಗರಲ್ಲ. ಈ ಕಳಕಳಕೆಳಂಜುವವನೇ ದೇವ ಮರಳೆಂದ. ನೋಡಿಯೇ ಬಿಡೋಣ, ಪರೀಕ್ಷೆ ಆಗಿ ಹೋಗಲಿ ಇವತ್ತೆಲ್ಲರ ಸಮ್ಮುಖದಲ್ಲಿ. ಚಕ್ರ ಬಿಡು, ನೋಡೋಣ. ನನ್ನ ತಲೆಯನ್ನು ಕತ್ತರಿಸೋದಲ್ಲ, ನನ್ನ ಒಂದು ಕೂದಲು ಕೊಂಕಿತಾದರೆ, ಒಂದು ರೋಮ ಹರಿದುದಾದರೆ ನಿನ್ನ ಭಕ್ತ ನಾನಲ್ಲ. ನನಗೆ ಆತ್ಮವಿಶ್ವಾಸ ಇದೆ, ದೃಢವಾಗಿದೆ. ನಿನ್ನ ಭಕ್ತ ನಾನು, ಅದೇ ನನ್ನನ್ನು ಕಾಯ್ತದೆ ಎನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಇವತ್ತು ನಿನ್ನ ಭಕ್ತರೇ ಶ್ರೇಷ್ಠರು ಅಂತ ತೋರಿಸ್ತೇನೆ. ನಾನು ನಿನ್ನ ಭಕ್ತ ಹೌದು ಅಂತ ತೋರಿಸ್ತೇನೆ. ಈ ಅಬ್ಬಾಟ ಬೊಬ್ಬಾಟ ಇದೆಲ್ಲ ನನ್ನ ಹತ್ರ ಬೇಡ. ಈ ಕಳಕಳಕ್ಕೆ ನಾನು ಅಂಜುವೇನೆ. ದೇವ, ಒಂದೋ ಮೊದಲು ಹೇಳಿದ ಹಾಗೆ ತೇಜಸ್ಸನ್ನು ಇಟ್ಟುಕೊಂಡು ಕೋಪವನ್ನು ಬಿಟ್ಟು ಮರಳು. ಹೋಗ್ಬಿಡು, ಸುಮ್ಮನೆ ಹೋಗ್ಬಿಡು. ನೀನು ಆ ಚಕ್ರವನ್ನು ತೆಗೆದುಕೊಂಡು ನನ್ನ ಹತ್ರ ಇದನ್ನೆಲ್ಲ ನೀನು ನಡೆಸಬೇಡ ಅಂತ ಹೇಳಿ ಭಾಗವತ ಶ್ರೇಷ್ಠನಾದಂಥ ಭೀಷ್ಮ ಭಯಭಕ್ತಿಯಲ್ಲಿ ಹೇಳಿದ. ಈಗ ಕೃಷ್ಣನ ಕೈಯಲ್ಲಿ ಉಂಟದು, ಚಕ್ರವೂ ಉಂಟು, ಭೀಷ್ಮನ ಮಾತೂ ಉಂಟು. ಏನು ಮಾಡಬೇಕು ಕೃಷ್ಣ? ನಕ್ಕಿದಾಳಿನ ಭಿನ್ನಗಕ್ಕೆ ಹರಿಮೆಚ್ಚಿ ಮನದಲ್ಲಿ ನಾಟಿ ಚಕ್ರವ ಮುಚ್ಚಿದನು ಮುರಿದನು ಕೀರ್ತಿಯ ರಥದ ಹೊರೆಗಾಗಿ ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ಬೆಚ್ಚಿ ಬೆದರುವ ಸೇನೆಗೆ ಅಭಯವ ಹಚ್ಚಿಕೊಟ್ಟನು. ವೀರ ಭೀಷ್ಮನ ನಿತ್ಯಗದ ಭಕ್ತಿಯನು ನೆನೆದು ನೆನೆದು ಒರೆದ ಹರಿಶಿರವ ನಚ್ಚಿನಾಡಿನ ಬಿಂದಹಕ್ಕೆ ಹರಿಮೆಚ್ಚಿ. ಯಾರು ಭೀಷ್ಮರು? ಶ್ರೇಷ್ಠ ವಾಸುದೇವನ ಭಕ್ತರು. ಭೀಷ್ಮರ ಕೃಷ್ಣ ಭಕ್ತಿ ಏನು ಅಂತೇಳಿ ಸಭಾಪರ್ವದಲ್ಲಿ ಪ್ರಕಟ ಆಗಿದೆ. ಅಗ್ರಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣನಿಗೆ ಮಾಡಬೇಕು. ಕೃಷ್ಣನ ವ್ಯಕ್ತಿತ್ವ ಏನೆನ್ನುವುದರ ದೊಡ್ಡ ಸಭೆಯಲ್ಲಿ ಅವರು ವಿವರಿಸಿ ಹೇಳಿದವರು.
ಸುಮ್ಮನೆ ಕೃಷ್ಣನ ಹಣೆಗೆ ಬಾಣ ಬಿಟ್ಟು ಎನ್ನುವ ಕಾರಣಕ್ಕಾಗಿ ಅವರು ಭಕ್ತರಲ್ಲ ಅಂತಲ್ಲ, ಸಂದರ್ಭ ವಶಾತ್ ಅವರು ಹಾಗೆ ಮಾಡಿದ್ರು. ಅದಲ್ಲದೆ ಹೋದರೆ ಕೃಷ್ಣನಿಗೆ ಅತ್ಯಂತ ಪ್ರಿಯರಾದವರು ಭೀಷ್ಮರು. ನಚ್ಚಿನಾಳಿನ ಭಿನ್ನಕ್ಕೆ ಹರಿ ಮೆಚ್ಚಿ ಮನದಲ್ಲಿ ನಾಚಿ. ಯಾಕೆ ಹೇಳಿದ್ನಲ್ಲ, ನೀವು ಅಂತಂದರೆ ಮೇರು ಸದೃಶರಾದವರು ನನ್ನಂಥ ಒಂದು ವರ್ಜಿನ ಮೇಲೆ ಹೀಗೆಲ್ಲ ಸಿಟ್ಟು ಮಾಡಿಕೊಂಡು ಚಕ್ರವನ್ನು ತೆಗೆದುಕೊಂಡು ಬಂದರೆ ಇದು ಹೇಗೆ ಸರಿ ಆಗ್ತದೆ ಇದು ಅಂತ. ಅದರ ಜೊತೆಗೆ ಕೊನೆಯಲ್ಲಿ ಭೀಷ್ಮ ಒಂದು ಮಾತು ಹೇಳಿದ, ಏನಾದರೂ ಈ ಚಕ್ರವನ್ನು ಒಂದು ರೋಮವನ್ನು ಕತ್ತರಿಸಿದಾದರೆ ನಿನ್ನ ಡಿಂಗರಿಗೆ ನಾನಲ್ಲ ಅಂತ. ಇನ್ನೂ ತಾನು ಮುಂದುವರಿದರೆ ಭೀಷ್ಮನನ್ನೇ ಭಕ್ತ ಅಲ್ಲ ಅಂತ ಹೇಳಿದಾಗಾಗ್ತದೆ. ನಾನು ಮಾಡಿ ತಪ್ಪಾಯಿತು ಅಂತೇಳಿ ಕೆಲವು ಸಾರಿ ಒಳಗೆ ಗೊತ್ತಾಗ್ಬಿಡುತ್ತೆ ಇದು ನಾನು ಮಾಡಬಾರ್ದಾಗಿತ್ತು ಅಂತ. ಹಾಗೆ ಭೀಷ್ಮನ ಮಾತುಗಳನ್ನು ಕೇಳಿದ ಮೇಲೆ ಆ ಸಿಟ್ಟೆಲ್ಲ ಇಳಿದು ಹೋಗಿ ನಾನು ಇಷ್ಟು ಮಾಡಬಾರ್ದಾಗಿತ್ತು ಅಂತ ಆ ರಥವನ್ನೆಲ್ಲ ಆ ಚಕ್ರವನ್ನು ತಂದು ದೇವತೆಗಳೆಲ್ಲ ಹೆದರಿ ಏನು ಆಕಾಶ ಭೂಮಿ ಒಂದಾಗುವ ಹಾಗೆ ಆಗ್ಬಿಡ್ತೋ, ಇಷ್ಟೆಲ್ಲ ಬ್ಯಾಡಿತ್ತಿದ್ದಕ್ಕೆ ಅಂತ. ಈ ಭೀಷ್ಮನ ಒಂದು ಹುಡುಗಾಟಿಕೆ ಕೆಲಸಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಕೃಷ್ಣನಿಗೆ ಒಳಗೆ ನಾಚಿಕೆ ಆಯ್ತಂತೆ. ಆಮೇಲೆ ಚಕ್ರವ ಮುಚ್ಚಿದನು. ಚಕ್ರವನ್ನು ಮುಚ್ಚಿಟ್ಟಂತ ಅದೇನು ಪೆಟ್ಟಿಯಲ್ಲ ಅಥವಾ ಮತ್ತೊಂದಲ್ಲ, ಚಕ್ರವನ್ನು ಸುಮ್ಮನಿರಿಸಿದ ಅಂತ ಪ್ರಯೋಗಕ್ಕೆ ಮುಂದುವರಿಲಿಲ್ಲ. ಆಮೇಲೆ ಅರ್ಜುನನ ರಥದ ಕಡೆ ತಿರುಗಿ ಬಂದ. ಭೀಷ್ಮರ ಹತ್ರ ಮತ್ತೇನು ಹೇಳಲಿಲ್ಲ, ಇನ್ನೇನು ಸಂಭಾಷಣೆ ಅಲ್ಲಿ ನಡೀಲಿಲ್ಲ. ಈ ಕಡೆ ಅರ್ಜುನ ಹತ್ರ ಬಂದು ನೋಡ್ತಾನೆ, ಅರ್ಜುನ ಇನ್ನೂ ನಡುಗ್ತಾ ಇದ್ದಾನೆ. ನಡುಗುವ ಅರ್ಜುನ ದೇವನನ್ನು ಕರೆದು, ಇದೆಲ್ಲ ನೀನು ಹೆದರಬೇಡ, ಇದು ಭಕ್ತರದ್ದು ಭಗವಂತರದ್ದು ಏನೋ ಒಂದು ಇರುತ್ತೆ, ನಿನಗೂ ಇದಕ್ಕೇನು ಸಂಬಂಧ ಇಲ್ಲ, ನೀನು ಸುಮ್ಮನೆ ಇಷ್ಟದಂಗ ಮಾಡಿದೆಯಲ್ಲ ಅದೇ ರೀತಿ ನೀನು ಯುದ್ಧ ಮುಂದುವರಿಸುವ ಅಂತ ಹೇಳಿ ಅರ್ಜುನಿಗೆ ಒಂದು ಧೈರ್ಯವನ್ನು ಕೊಟ್ಟ. ಈ ಕಡೆಯಲ್ಲಿ ಬ್ರಹ್ಮ ನಗಾಡ್ತಾ ಇದ್ದಾನಂತೆ. ಅಯ್ಯಪ್ಪ, ಅಂತೂ ಪ್ರಪಂಚಕ್ಕೆ ಬಂದಂಥ ಒಂದು ಅಪಮೃತ್ಯು ಹೋಯ್ತು. ಇವನ ಮನೆ ಸಿಟ್ಟು ನೋಡ್ಕೊಂಡು ನಾನು ಎಲ್ಲೋ ಪ್ರಪಂಚದ ಆಯುಷ್ಯ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಹೋದುದೊಂದು ಅಪಮೃತ್ಯು, ಲೋಕಕ್ಕೆ ತೀರುವುದಿಲ್ಲ ಆಯುಷ್ಯ. ಪ್ರಪಂಚಕ್ಕೆ ಇನ್ನೂ ಭಾಳ ಆಯುಷ್ಯ ಇದೆ, ಒಟ್ಟು ಸುಲಭದಲ್ಲೆಲ್ಲ ಪ್ರಳಯ ಎಲ್ಲ ಆಗೋದಿಲ್ಲ. ಅದ್ರ ಜೊತೆಗೆ ಮಹದ ಅಪವಾದ ದೇವಂಗೆ ತಪ್ಪಿತು. ಎಲ್ಲಾದರೂ ಕೃಷ್ಣ ಮುಂದುವರೆದು ಆ ರಥವನ್ನು ಆ ಚಕ್ರವನ್ನು ಪ್ರಯೋಗಿಸಿಬಿಟ್ಟಿದ್ರೆ ಒಂದೋ ಕೃಷ್ಣ ಗೆಲ್ಲಬೇಕು ಅಥವಾ ಭೀಷ್ಮ ಗೆಲ್ಲಬೇಕು. ಭೀಷ್ಮ ಗೆದ್ದರೂ ಸುದರ್ಶನ ಚಕ್ರವೂ ಫಲ ಆಯಿತು ಅಂತ ಒಂದು ಅಪವಾದ. ಒಂದು ವೇಳೆ ಭೀಷ್ಮನ ತಲೆ ಹೊರಗೆ ಹೋಗ್ಬಿಟ್ರೆ ಭೀಷ್ಮನು ಭಕ್ತ ಅಲ್ಲ ಅಂತಾಗಿ ಹೋಗ್ತದೆ. ಹಾಗಾಗಿ ಮಹದಪವಾದ ದೇವಂಗೂ ತಪ್ಪಿತು. ಅದ್ರ ಜೊತೆಗೆ ಈ ನನ್ನ ಸೃಷ್ಟಿ ಇದೆಯಲ್ಲಪ್ಪ ಈ ಬ್ರಹ್ಮಾಂಡ, ಇದನ್ನು ಉಳಿಸ್ಕೊಟ್ಟ ಅಂತ ಹೇಳಿ ಬ್ರಹ್ಮನೂ ಮನಸ್ಸಿನಲ್ಲಿ ನಗಾಡಿದಂತೆ. ಅಷ್ಟೊತ್ತಿಗೆ ಸಂಜೆ ಆಗ್ತಾ ಬಂತು. ಅಲ್ಲಿ ಸೂರ್ಯ ಯೋಚನೆ ಮಾಡಿದಂತೆ, ಈಗ ಬೇಗ ನಾನು ಮುಳುಗ್ಬಿಡ್ಬೇಕು, ಇಲ್ಲ ಮತ್ತೆ ಯಾರು ಈ ಕೃಷ್ಣನಿಗೆ ಸಿಟ್ಟು ಬಂದು ಮತ್ತೆ ಇವ ಚಕ್ರ ಹಿಡ್ಕೊಂಡು ಬಂದ್ಬಿಟ್ರೆ ಅಂತೇಳಿ ಮರಳಿ ಚಕ್ರವ ಮುರಾಂತಕ ತುಡುಕದಿರನು ಅಂತ ಹೇಳಿಕೊಂಡು ಆ ಸೂರ್ಯನು ಬೇಗ ಅಸ್ತಗಿರಿಯನ್ನು ಸೇರಿಕೊಂಡು ಪ್ರಪಂಚಕ್ಕೆ ಕತ್ತಲೆ ಮಾಡಿ ಸಂಜೆ ಮಾಡಿಬಿಟ್ನಂತೆ. ಅಲ್ಲಿಗೆ ಈ ಪ್ರಸಂಗ ಸನ್ನಿವೇಶ ಮಂಗಳಕರವಾಗಿ ಮುಕ್ತಾಯವಾಗಿದೆ. ಸೂಚನಾ ಪದ್ಯದಲ್ಲಿ ಹೇಳಿದ ಹಾಗೆ ಅಂಬೋಜಾಯತಾಕ್ಷನ ಖಾತಿ ಬಂತು, ವರ ಸುದರ್ಶನ ಬಂತು, ಗಾಂಗೆಯ ಭಯಭಕ್ತಿಯಲ್ಲಿ ಗೆಲಿದನು ಬಂತು. ಇಲ್ಲಿಗೆ ಮಂಗಳಾಚರಣೆ. ಶಶಿಯ ಬೈದಡೆ ಕ್ಷೀರವನು ಕ್ಷಯರೋಗಿ ಹಣಿದರೆ ವಾರಣಾಸಿಯ ಹೆಳವನಿಂದಿಸಿ ನಕ್ಕವೇ ನಗುದು ಭಾರತದ ಕಥನ ಪ್ರಸಂಗವ ಕ್ರೂರ ಕಮ್ಮಿಗಳು ಎತ್ತಬಲ್ಲರು ಘೋರ ರೌರವವನ್ನು ಕೆಡಿಸುವು ಕೇಳಿದ ಸಜ್ಜನರ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕ